ಸನ್ಯಾಸಿ ವೇಷ ಧರಿಸಿ ಪಾರಾಗಿ ಹೊಂಟಿದ್ರಿ ಇವು ನಮ್ಮ ಅರಮನೆಯಾಗ ಏನೇ ನಮ್ಮದು ಹೆಚ್ಚ ಕಡಿಮೆ ಮಾಡ್ಯಾರ. ಅವರ ತಾಯಿ ಅವ್ರ ಹೆಂಡತಿ ಹೋಗಿಸಿಂದ ಮಲಪ್ರಭಾದ ನದಿಯೊಳಗೆ ಬಿದ್ದಕ್ಕಿಂತ ಪ್ರಾಣ ಕೊಟ್ಟರು. ಅವರಿಬ್ಬರು ಬ್ರಿಟಿಷರ ಬೂಟ್ಗಾಲಿ ತಿರುಗಾಡಿ ಮದ್ಯ ಮಾಂಸ ಮಾಡಿ ಅದನ್ನೆಲ್ಲ ಅಪವಿತ್ರ ಮಾಡ್ಯಾರು. ಬ್ಯಾಡ ಅಂದವನನ್ನು ಏನು ಮಾಡಿದೆ ಅಂದರೆ ಇಲ್ಲಿ ರಾಮೇಶ್ವರ ಸಾನ್ನಿಧ್ಯದೊಳಗೆ ಒಂದು ದೊಡ್ಡ ಗುಡ್ಡನ ಕೊರೆದ ಈ ಅರಮನೆ ಕಟ್ಟಿಸಿದ. ಈ ಅರಮನೆ ಅಂತಂದ್ರೆ ಮೈಸೂರು ಅರಮನೆ ನಂತರ ಸೆಕೆಂಡ್ ಇದೆ. ಆಗಸ್ಟ್ 15ಕ್ಕೆ ಸಿಕ್ತು. ಮುಂದೆ ಆಗಸ್ಟ್ 22ಕ್ಕೆ ತೀರ್ಕೊಂಡವ. ಒಂದು ವಾರನಾಗ ತೀರ್ಕೊಂಡು ಸ್ವಾತಂತ್ರ್ಯ ಸುದ್ದಿ ಕೇಳಿ ತೀರ್ಕೊಂಡೆ ಅಂತೇಳಿ ತನ್ನ ಸ್ಟೇಟ್ಮೆಂಟ್ ಹೇಳ್ತಾನ. ಕರ್ನಾಟಕದ ಇತಿಹಾಸದಲ್ಲಿ ಜಮಖಂಡಿಯ ಹಿನ್ನೆಲೆ ಏನು ನೋಡ್ರಿ, ಇದಕ್ಕೆ ಸರ್ವಸಾಧಾರಣವಾಗಿ 1000 ವರ್ಷಕ್ಕಿಂತಲೂ ಹೆಚ್ಚು ಒಂದು ಐತಿಹಾಸಿಕ ಹಿನ್ನೆಲೆ ಐತಿ ಇದಕ್ಕೆ ಈ ಜಮಖಂಡಿಗೆ. ಮೊದಲ ಜಮಖಂಡಿಯ ಒಂದು ಉಲ್ಲೇಖ ಬಂದದ್ದು ಅಂದ್ರೆ ರನ್ನನ ಗದಾಯುದ್ಧದ. ಇದು ರನ್ನನ ಅಜಿತನಾಥ ತೀರ್ಥಂಕರ ಪುರಾಣದೊಳಗೆ ಒಂದು ಪದ್ಯ ಬರ್ತತಿ. ರನ್ನ 2 ಕಾವ್ಯಗಳನ್ನು ಬರೆದ, ಒಂದು ಲೌಕಿಕ ಒಂದು ಧಾರ್ಮಿಕ ಅಂಥೇಳಿ. ಒಂದು ಗದಾಯುದ್ಧ ಬರೆದ ಮಹಾಭಾರತದ್ದು. ಇನ್ನೊಂದು ಏನಂತಂದ್ರೆ ಧಾರ್ಮಿಕ ಅಂದ್ರೆ ಅವ ಏನಪ್ಪ ಅಂತಂದ್ರೆ ಎರಡನೇ ತೀರ್ಥಂಕರ ಅಜಿತನಾಥ ತೀರ್ಥಂಕರ ಪುರಾಣ ಬರೆದವ. ಜೈನ ಧರ್ಮದವ ರನ್ನ, ಜೈನ ಧರ್ಮದವ. ಅಜಿತನಾಥ ತೀರ್ಥಂಕರ ಪುರಾಣದೊಳಗೆ ಜಮಖಂಡಿಯ ಒಂದು ಉಲ್ಲೇಖ ಮಾಡ್ಕೋತಾನವ. ಅದನ್ನು ಹೆಂಗೆ ಹೇಳ್ತಾನಪ್ಪ ಅಂತಂದ್ರನ, ಬೆಳುಗಲಿ 500 ರೋಳ ಅಗ್ಗಳವೆನಿಪ್ಪ ಜಂಬುಕಿಂಡಿ 70 ತಿಲಕ ಮನೆ ನೆಗಳ್ದು ಮುದುವಳಲೋಳು ಪುಟ್ಟಿ ಸುಪುತ್ರ ಎನಿಸಿದಂ ಕವಿ ರನ್ನಮ್ಮ ಅಂತ ಹೇಳ್ತಾನವ. ಅಂದ್ರೆ ಈ ಬೆಳುಗಲಿ ಅನ್ನತಕ್ಕಂತಹ ಒಂದು ಊರದ, ಬೆಳಗಲೆತ್ತ ಊರದ ಇಲ್ಲೇ ಅದ, ಇಲ್ಲಿ ಸಮೀಪ ಮುದೋಳ ತಾಲೂಕಿನಾಗ ಐತೆ ಅದು. ಬೆಳಗಲೆತ್ತ ಒಂದು ಊರದ ಅಲ್ಲಿ 500ಕ್ಕೆ ಸಂಬಂಧಪಟ್ಟಂತಹ ಒಂದು, ಅಲ್ಲಿ 500 ಹಳ್ಳಿಗಳನ್ನು ಒಳಗೊಂಡಂಥದ್ದು ಅಥವಾ ಒಂದು ಕಂದಾಯದ ಅಧಿಕಾರಿಗಳದ್ದು ಇತ್ತಲ್ಲಿ 500. ಅದರೊಳಗೆ 70 ಪ್ರಮುಖವಾಗಿ ಇದ್ದದ್ದು. ಆ 70ರೊಳಗೆ ಜಮಖಂಡಿ ಒಂದು ಅಂತ ಹೇಳ್ತಾನವ. ಬೆಳುಗಲಿ 500 ರೋಳ ಅಗ್ಗಳ ಅಂದ್ರೆ ಶ್ರೇಷ್ಠ. ಬೆಳುಗಲಿ 500 ರೋಳ ಅಗ್ಗಳವೆನಿಪ್ಪ ಜಂಬುಕಿಂಡಿ 70 ತಿಲಕ ಮನೆ ನೆಗಳ್ದು ಮುದುವಳಲೋಳು ಪುಟ್ಟಿ ಸುಪುದ್ರು. ಅದ ಮುದೋಳದಾಗ ನಾವು ಹುಟ್ಟಿನಿ ಅಂತ ಹೇಳಾಗ ಜಮಖಂಡಿ ರೆಫರೆನ್ಸ್ ತಗೋತಾನವ. ತನ್ನ ಊರಿನ ತನ್ನ ಹುಟ್ಟೂರಿನ ಮಹತ್ವವನ್ನು ಹೇಳುವಾಗ ಮಗ್ಗಲು ಜಮಖಂಡಿ ತಗೋತಾನ ಹೆಸರು. ಕವಿ ಚಕ್ರವರ್ತಿ ರನ್ನ, ಹಂಗಾರ ಅನ್ನಂಗಿಲ್ಲ ನಮಗೆ. ಹೌದು, ಮತ್ತೆ ಎಲ್ಲರಿಗೆ ಕವಿ ಚಕ್ರವರ್ತಿ ಸಿಕ್ಕಿಲ್ಲ ಸರ್. ಆಯ್ತು, ಪಂಪ ರನ್ನ ಜನ 3 ಮಂದಿಗೆ ಅದ ಕವಿ. ಅದಕ್ಕನ ರತ್ನತ್ರಯರು ಹೋಗ್ತಾರೆ ಅವ್ರಿಗೆ. ಏನು ಮಾಡ್ತೀರಿ ಸರ್, ಸಾಹಿತ್ಯ ಕಡೆ ಹೋಗೋದು ಬೇಡ. ಇದು ಹೇಳಿ, ನಾನು ಜಮಖಂಡಿ ಬಗ್ಗೆ ನಿಮಗೆ ಯಾಕೆ ಬತ್ತು ಅಂತ ನೀವು ಕೇಳಿದರೆ, ಜಮಖಂಡಿಗೆ ಒಂದು ಸರ್ವಸಾಧಾರಣ ಒಂದು 1000 ವರ್ಷಗಳ ಇತಿಹಾಸ ಐತಿ ಇದಕ್ಕೆ. ಏನು ರೀ, ಸಾಧಾರಣ ಕರ್ನಾಟಕ ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಾಂಸ್ಕೃತಿಕ ಒಳ್ಳೆಯ ಪರಂಪರೆನೂ ಐತಿ. ಇಲ್ಲಿ ಸಾಂಸ್ಕೃತಿಕ ಪರಂಪರೆ ಐತಿ. ಯಾಕಂದರೆ ಕೃಷ್ಣಾ ನದಿ ಇಲ್ಲಿದಿಂದ 5 ಮೈಲಿ ಮೇಲೆ ಐತಿ. ಅಂದ್ರೆ ನೀವು ಹೇಳಿದ್ರೆ 8 ಕಿಲೋಮೀಟ್ರ್ ಅದ. 8 ಕಿಲೋಮೀಟ್ರ್ ಅದ ಸರ್. ಇದಕ್ಕೆ ದಕ್ಷಿಣದ ಗಂಗೆ ಅಂತಾರೆ ಇದಕ್ಕೆ. ಹೌದು, ಅದ ದಂಡಿ ಮೇಲೆ ಶೂರ್ಪಾಲಿ ಅದ, ಒಂದು ದೊಡ್ಡ ಕ್ಷೇತ್ರ ಅದ ಸರ್. ಅದು ಪೌರಾಣಿಕ ಹಿನ್ನೆಲೆ ಅದಾವ ಅವಕ್ಕೆಲ್ಲ. ಅವನ್ನೆಲ್ಲ ಹೇಳ್ಕೊತ ಹೋದ್ರೆ ಭಾಳ ಅದ. ನರಸಿಂಹ ದೇವಾಲಯ, ಲಕ್ಷ್ಮೀ ನರಸಿಂಹ ದೇವಾಲಯ ಅಲ್ಲಿ ಅದ. ಇಲ್ಲಿ ಹಿಪ್ಪರಿಗೆ ಮುಂದೆ ಉತ್ತರ ಮುಖ ಹೇಳ್ತೈತಿ. ಕೃಷ್ಣ ಉತ್ತರ ಕರುತು ಹಿಂಗೆ ಅಲ್ಲೇ ಉತ್ತರೇಶ್ವರ ದೇವಾಲಯ ಅದ. ಮತ್ತು ಅದಲ್ಲದೆ ರಾಮಾಯಣ ಕಾಲದೊಳಗಿಂದ ಒಂದು ಉಲ್ಲೇಖ ಬರ್ತದೆ ಸರ್. ಅಂದ್ರೆ ರಾಮಾಯಣ ಕಾಲದೊಳಗೆ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಅಥವಾ ಈ ನಿಮ್ಮ ಯಾವುದು ಲಂಕಾ ಮೇಲೆ ದಾಳಿ ಮಾಡುವಾಗ ಇಲ್ಲಿ ಜಮಖಂಡಿ ಒಳಗೆ ನೆಲೆಸಿ ಇಲ್ಲಿ ಲಿಂಗ ಸ್ಥಾಪನಾ ಮಾಡಿದಂತೇಳಿ ಒಂದು ಪ್ರತೀತಿ ಐತಿ ಇಲ್ಲಿ. ಅದಕ್ಕೆ ಇಲ್ಲಿ ರಾಮೇಶ್ವರ ಗುಡಿ ಐತಿ ಇಲ್ಲಿ. ಹಿಂಗೆ ಇದಕ್ಕೊಂದು ಸಾಂಸ್ಕೃತಿಕ ಮತ್ತು ಪೌರಾಣಿಕ ಒಂದು ಹಿನ್ನೆಲೆ ಜಮಖಂಡಿಗೆ ಐತಿ ಸರ್. ಇದಕ್ಕೆ ಅಷ್ಟೇ ಒಂದು ಶ್ರೀವಂತ ಇದು ಏನಂತೆ ಅಂದ್ರೆ ಐತಿಹಾಸಿಕ ದೃಷ್ಟಿಯಿಂದನೂ ಜಮಖಂಡಿ ಶ್ರೀವಂತಿಕೆ ಐತಿ ಇದಕ್ಕೆ. ಏನ್ರಿ, ಸಾಮಾನ್ಯವಾಗಿ ಕರ್ನಾಟಕವನ್ನು ಆಳಿದಂಥ ಪ್ರಮುಖ ಅರಸರು ಎಲ್ಲರೂ ಒಂದಿಲ್ಲೊಂದು ಕಾರಣದಿಂದ ಜಮಖಂಡಿ ಸಂಪರ್ಕದಿಂದ ಇದಾವೆ. ಮೌರ್ಯರ ಕಾಲದಿಂದ ಸರ್, ಮೌರ್ಯರು, ಶಾತವಾಹನರು, ಏನ್ರಿ, ಮುಂದಾದ ತಳಕಾಡಿನ ಗಂಗ ಅರಸರು, ಬಾದಾಮಿ ಚಾಲುಕ್ಯ ಅರಸರು, ಹೊಯ್ಸಳರು, ವಿಜಯನಗರ ಅರಸರು. ವಿಜಯನಗರ ಅರಸರ ಕೊನೆಯ ಅರಸರು ಅಂದ್ರೆ ಎಂದಪ್ಪ ಅಂತಂದ್ರೆ 1565ಕ್ಕೆ ರಕ್ಕಸಿಗೆ ತಂಗಡಿಗೆ ಕಾಳಗಾದ ಕೂಡಲೇ ವಿಜಯನಗರ ಸಾಮ್ರಾಜ್ಯ ಇಳಿಗಾಲು ಹೊಂದಿತ್ತು, ಅಳೀತು. ಆಗ ಬಿಜಾಪುರ ಆದಿಲ್ಶಾಹಿಗಳು ಆಳಕ್ಕೆ, ಬಿಜಾಪುರ ಆದಿಲ್ಶಾಹಿ ಆಳಕ್ಕೆ ಎತ್ತಿದ್ದು.
ಏನು ರೀ ವಿಜಯಪುರ ಆಯ್ಸೆ ಆದ್ಕೊಂಡ್ರೆ ಮುಂದೆ ಮೊಘಲರ ಆಳ್ವಿಕೆ ಇತ್ತು ರೀ ಸರ್. ತದನಂತರ ಎಂತಂದ್ರೆ ಮರಾಠರು ಬಂದ್ರಿ ಸರ್ ಶಿವಾಚಾರ. ತದನಂತರ ಪೇಶ್ವೆಯರು ಬಂದರು ಸರ್. ಏನು ರೀ ಪೇಶ್ವೆಯರ ನಂತರ ಏನೈತೆ ಅವರ ಜಾಗೀರ್ದಾರ ಅನ್ನತಕ್ಕಂಥವ್ರು ಇವರು ಪಟವರ್ಧನ ಆಳಿದರು. ಇದಕ್ಕಿಂತ ಪೂರ್ವದಲ್ಲಿ ಕೊಣ್ಣೂರು ದೇಸಾರ ಅಂತೇಳಿ ತಿಳ್ಕೊಂಡು ಇಲ್ಲಿ ದೇಶಗತಿ ಅವ್ರು ಆಳಿದ್ರು ಇದನ್ನು. ಹಿಂಗೆ ಇದಕ್ಕೊಂದು ಐತಿಹಾಸಿಕ ಪರಂಪರೆ ಐತಿ, ಮೊದಲಿಂದ ಬಂದೈತಿ ರೀ ಇದು. ಬಹುತೇಕ ಎಲ್ಲ ರಾಜ ಪರಂಪರೆಗಳಲ್ಲಿ ಪರಂಪರೆ ಇಲ್ಲಿ 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 ಒಂದಿಲ್ಲೊಂದು, ಯಾಕಂದ್ರೆ ಅವಕ್ಕೆಲ್ಲ ನಾ ಗ್ರಂಥದೊಳಗೆ ಅವಕ್ಕೆ ಎವಿಡೆನ್ಸ್ ಬರ್ದಾನೆ ಹೋಗಿ ನಾವು ಇದು ಇದ್ದಿದ್ದರಿಂದ ಇದು ಇತ್ತು ಹೀಗೆ ಅದನ್ನು ಬರ್ದಾನೆ ಅದನ್ನು. ಯಾಕಂದ್ರೆ ಅದನ್ನೆಲ್ಲ ಅಷ್ಟು ಎಕ್ಸ್ಪ್ಲೇನ್ ಮಾಡೋದು ನನಗೆ ಈಗ ಆಗೋದಿಲ್ಲ. ವರ್ಡ್ ಬೈ ವರ್ಡ್ ಹೇಳಂದ್ರೆ ಅದನ್ನ ಹೆಂಗೆ ಅದಾಗೋದಿಲ್ಲ. ಅದ್ರ ಗ್ರಂಥದಾಗ ಅದಾವ ಇವೆಲ್ಲ. ಏನು ಸರ್ ಮುಂದೆ ಈ ಪೇಶ್ವೆಯರ ಜಾಗೀರ್ದಾರರ ಒಳಗನ ಪ್ರಖ್ಯಾತಿಯನ್ನು ಪಡೆದಂಥವ್ರು ಅಂದ್ರೆ ಈ ಪಟವರ್ಧನರಿದ್ದರು ಇವರು. ಈ ಈ ಜಾಗಕ್ಕೆ ಬರೋಣ ನಾವು ಈಗ. ಕೊಣ್ಣೂರು ದೇಸಾರ ಆಳಿದ್ರು ಇತಿಹಾಸದಾಗ ಬರ್ತದೆ ಸರ್ ಅದ್ರಾಗ. ತದನಂತರ ಏನಾಯ್ತು ರೀ ಅಂತಂದ್ರೆ ಇಲ್ಲಿ 1799 ಪೇಶ್ವೆಯರಲ್ಲಿ ಪ್ರಮುಖ ಜಾಗೀರ್ದಾರ ಇದ್ದವ ಯಾರು? ಪರಶುರಾಮ್ ಭಾವು ಅಂತ ಹೇಳಿ ತಿಳ್ಕೊಂಡ್ರೆ. ಪರಶುರಾಮ್ ಭಾವು ಪಟವರ್ಧನ್. ಹಾಂ ಇಲ್ಲ ಇದ್ದವ. ಅವ 1799 ಪಟ್ಟಣಕುಡಿ ಯುದ್ಧದೊಳಗೆ ಹೋರಾಟ ಮಾಡಿ ತೀರ್ಕೊಂಡವ. ಪಟ್ಟಣಕುಡಿ ಯುದ್ಧ ಇಲ್ಲಿ ಪಟ್ಟಣಕುಡಿ ತೀರ್ಬೇಕು, ಮಹಾರಾಷ್ಟ್ರದಾಗ ಅದ್ರಿ ಅದು. ಹಾಂ ಅವ ತೀರ್ಕೊಂಡ್ರು ಸರ್. ಅವಾಗ ಏನು ಮಾಡಿದ್ರು ಅಂದ್ರೆ ಪೇಶ್ವೆಯರು ಜಮಖಂಡಿ ಮತ್ತು ಏನಪ್ಪ ಅಂತಂದ್ರೆ ಸಾತಾರ ಇವತ್ತರನ್ನ ಜಾಗೀರ್ ಹಾಕಿ ಕೊಟ್ಟಿದ್ದ. ಅವನ ವೀರತನಕ್ಕೆ ಅಥವಾ ಅವನ ಸರ್ವೀಸಕ್ಕೆ ಹಾಕಿ ಕೊಟ್ಟಿದ್ದ. ಮುಂದೆ ಅವನ ಮರಣದ ನಂತರ ಏನಂತಂದ್ರೆ ರಾಮಚಂದ್ರ ಪಂತ್ ಅಪ್ಪ ಸಾಹೇಬ್ ಅನ್ನತಕ್ಕಂಥ ಅವ ಬಂದಾಗ ಏನು ಮಾಡಿದ್ರು ಅಂದ್ರೆ ಆಗ ಜಮಖಂಡಿ ಇದನ್ನು ಅವರು ಬೇರ್ಪಡೆ ಮಾಡಿದ್ರು. ಸಾತಾರ ಒಬ್ಬರು ಬೇರೆ ಕೊಟ್ಟರು, ಜಮಖಂಡಿ ಒಂದು ಸೆಪ್ರೇಟ್ ಮಾಡಿಕೆಸಿಂದ ಆ ಪರಶುರಾಮ್ ಭಾವನ ಮಗ್ಗ ಕೊಟ್ಟರು. ಅವನ ಮತ್ತು ಮೊದಲು ಬಂದ ಕೇಸಿಂದ ಇಲ್ಲಿ ರಾಜ ಆದ 1811 ಬಂದ. ಆಗ ಜಮಖಂಡಿ ಸಂಸ್ಥಾನ ಸ್ಥಾಪನೆ ಆಯಿತು, ಪಟವರ್ಧನ ಸಂಸ್ಥಾನ. ಅಂದರೆ ಇಲ್ಲಿ 210 ವರ್ಷ ಆಯಿತು. ಇದಕ್ಕಿಂತ ಪೂರ್ವದನ್ನೇನು ಸರ್ ಅದನ್ನು ನೀವು ಜಮಖಂಡಿ ಇತಿಹಾಸ ತೆಗೆದ್ರೆ 1000 ವರ್ಷದ ಐತೆ ಅದನ್ನು. ಅದು ಎಲ್ಲ ನಾ ಡಿಟೇಲ್ ಬುಕ್ದಾಗ ಬರ್ದೇನಿ. ಅಂದ್ರೆ ಒಟ್ಟು ಎಲ್ಲ ಈಗ ನನಗೆ ಹೆಂಗೆ ಅದನ್ನು ಸಾಧ್ಯ ಆಗೋದಿಲ್ಲ. ಈಗ ನಿಮ್ಗೆ ಏನು ಜಮಖಂಡಿ ಮಹಾರಾಜರ ಬಗ್ಗೆ ಬೇಕಾಗೈತೆ ಅಲ್ಲ, ಈ ಸಂಸ್ಥಾನಿಕರು ಇವರು ರಾಮಚಂದ್ರ ಪಂತ್ ಅಪ್ಪ ಸಾಹೇಬ್ರು ಅನ್ನತಕ್ಕಂಥವ್ರು ಆಳಿದ್ರು. ಅವರ ಮತ್ತು ಮೊದಲು ಬಂದರು ಸರ್. ಏನು ರೀ ಅವರು ಬಂದ ಕೂಡಲೇ ಮುಂದೆ ಇಲ್ಲಿ ಅವ್ರು ಏನಂತಂದ್ರೆ ಅವ್ರಿಗೆ ಇನಾಮ್ ಹಾಕಿ ಕೊಟ್ಟರು. ಅವ್ರು ಬಂದರು. ಮುಂದೆ ಅವರು ಕೆಲವು ದಿವಸ ಒಂದು 3-4 ವರ್ಷ ಆದ ನಂತರ ಮುಂದೆ ಅವರ ಮಗ ಗೋಪಾಲರಾವ್ ಪಟವರ್ಧನ್ ಅಂತ ಬಂದರು. ಗೋಪಾಲರಾವ್ ಪಟವರ್ಧನರಿಗೆ ನಂತರ ಏನಂತಂದ್ರೆ ಮುಂದೆ ಪುನಃ ಅಜ್ಜನ ಹೆಸರು ಇಡ್ತಾರೆ ಅವ್ರು. ಮುಂದೆ ಮತ್ತು ರಾಮಚಂದ್ರ ರಾವ್ ಅಪ್ಪ ಸಾಹೇಬ್ ಅಂತ ಬರ್ತಾರೆ ರೀ. 2ನೇ ರಾಮಚಂದ್ರ ಅಪ್ಪ ಸಾಹೇಬ್ ಅವ್ರ ಮೂರ್ತಿ ಈಗ PB ಹೈಸ್ಕೂಲ್ದಾಗ ಐತಿ ಅಥವಾ ಆ ಬುಕ್ದಾಗ ಹೋಯ್ತು ಅವ್ರದ್ದು. ಯಾಕೆ ಉಳ್ದವ್ರ ಫೋಟೋ ಸಿಕ್ಕಿಲ್ಲ ಅವು ಆಗಿನ ಕಾಲದಾಗಲೇ. ಅವ್ರದ್ದೊಂದು ಐತೆ ರಾಮಚಂದ್ರ ಅಪ್ಪ ಸಾಹೇಬ್ರು. ಅವರು 44 ವರ್ಷ ರಾಜ್ಯ ಆಳಿದ್ರು. ಅವರು ಭಾಳ ಪ್ರಸಿದ್ಧ ಆದ್ರೆ ಅವರು. ಇಡೀ ಜಮಖಂಡಿ ಸುಧಾರಣೆ ಏನು ಮಾಡಿದ್ರು, ನಿಮಗೆ ಕೆಟ್ಟಿ ಕೆರೆ ಆ ಕೆರೆ ಈ ಕೆರೆ ಎಲ್ಲ ಕಟ್ಟಿಸಿದವ್ರು ಅವರೇ. PB ಹೈಸ್ಕೂಲ್ ಕಟ್ಟಿಸಿದವ್ರು ಅವರೇ. ಅವರು ಏನೈತೆ 1857 ಬಂಡಾಯ ಅವ್ರ ಕಾಲದಲ್ಲಿ ನಡೆದಂಥದ್ದಂದ್ರೆ 1857 ಬಂಡಾಯ ಶುರುವಾತು ರೀ ಆಗ ಅವ್ರ ಕಾಲಕ್ಕೆ. ಏನೋ ರಾಮಚಂದ್ರ ಅಪ್ಪ ಸಾಹೇಬ್ರ ಆಳು ಕಾಲಕ್ಕೆ ಅಲ್ಲಿ ಉತ್ತರ ಭಾರತದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಏನು ರೀ ಮುಂದೆ ನಾನಾ ಸಾಹೇಬ ಪೇಶ್ವೆ, ಮುಂದೆ ಅದಲ್ಲದೆ ಅಂದ್ರೆ ಇನ್ನೊಬ್ರು ಯಾರಪ್ಪ ಅಂದ್ರೆ ದಿಲ್ಲಿ ಮೊಘಲ ಬಾದಶಾಹ, ಏನು ರೀ ಇವರು ಎಲ್ಲ ಕೂಡಿಕೆಸಿಂದ ಬ್ರಿಟಿಷರ ವಿರುದ್ಧ ಬಂಡಾಯ ಮಾಡಬೇಕು ಅಂತ ಎಬ್ಸಿದ್ರಾಗ ಅವರು. ಏನು ರೀ ಸರ್ ಯಾವಾಗ ನಿಮ್ಗೆ 1600 ಶುರು ಆದದ್ದು, ನಿಮ್ಮನ್ನು 48 ತನಕ ನಿಮ್ಮನ್ನು ಏನೋ ಬಿಟ್ಟಿಲ್ಲ ಅವರು. ಉಪರಾಟಿ ತಿಪರಾಟಿ ಸುಲ್ದಾರ ನಿಮ್ಮನ್ನು ಅನುಮಾನ ಇಲ್ಲ. ಅವರ ಆಳ್ಕೆ ಮತ್ತು ಅವ್ರದ್ದೇ ಇತ್ತು ರೀ. ಎಲ್ಲ ರೀತಿ ನೀತಿ ನಡವಳಿ ಆಡಳಿತ ಎಲ್ಲ ಹೋಯ್ದು. ಏನು ಸರ್ ಹಿಂಗಿತ್ತ? 1857 ಬಂಡಾಯದ ಪ್ರಭಾವ ಇಲ್ಲಿ ಜಮಖಂಡಿ ಮೇಲೆ ಹೆಂಗಾತು ಏನು ಸರ್ ಹೇಳಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ್ಯಾ ಟೋಪಿ, ಅಜೀಮುಲ್ಲಾ ಖಾನ, ಆಮೇಲೆ ಉತ್ತರ ಭಾರತದಲ್ಲಿ ಏನು ದಾಳಿ ಶುರುವಾತು ರೀ, ಆ ಸ್ವಾತಂತ್ರ್ಯ ಇವ್ರ ವಿರುದ್ಧ ಹೋರಾಟ ಮಾಡತಕ್ಕಂತಹ ಒಂದು ರಾಷ್ಟ್ರಾಭಿಮಾನದ ಜಳ ದಕ್ಷಿಣ ಭಾರತಕ್ಕೆ ಬಿಡಿಲಕ್ಕೈತ್ರಿ. ಆಗ ಇಲ್ಲಿ ಏನತ್ತೆ ಅಂತಂದ್ರೆ ಸುರಪುರದ ವೆಂಕಟಪ್ಪ ನಾಯಕ, ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ನರಗುಂದದ ಬಾಬಾ ಸಾಹೇಬ,
ಮತ್ತು ಜಮಖಂಡಿಯ ರಾಮಚಂದ್ರ ಅಪ್ಪ ಸಾಹೇಬ, ಮುಂಡ್ರಿಗೆ ಭೀಮರಾಯ, ಇವರೆಲ್ಲ ಏನು ಮಾಡಿದ್ರಪ್ಪ ಅಂತಂದ್ರನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕತ್ತ ಇವರು ಗುಪ್ತ ರೀತಿಯಿಂದ ಸೈನ್ಯ ಸಂಗ್ರಹ ಮಾಡ್ಲಕತ್ತಿದ್ರು ಇವರು. ಯಾಕಂದ್ರೆ ಆಯಾ ಸಂಸ್ಥಾನಿಕರಿಗೆ ಬ್ರಿಟಿಷರು ಏನು ಹಾಕಿದ್ರು ಕಂಡೀಷನ್ ಅಂದ್ರೆ, ನಿಮ್ಮ ಸಂಸ್ಥಾನದಾಗ ಇಷ್ಟ ಸೈನಿಕರು ನೇಮಿಸ್ಕೋಬೇಕು, ನೀವು ಹೆಚ್ಚಿಗೆ ನೇಮಿಸ್ಕೊಡಂಗಿಲ್ಲ. ಜಮಖಂಡಿ ಸಂಸ್ಥಾನಿಕರಿಗೆ 300 ಸೈನಿಕರನ್ನಟ್ಟ ನೇಮಿಸ್ಕೋಬೇಕು ನೀನು, 300 ಹೆಚ್ಚಿಗೆ ತೊಗೊಳಂಗಿಲ್ಲ ನೀನು. ಇಂಥ ಮದ್ದು ಗುಂಡುಗಳನ್ನು ನೀವು ಸಂಗ್ರಹ ಮಾಡೋಂಗಿಲ್ಲ. ಯಾಕಂದ್ರೆ ಇವರು ತಮ್ಮ ಸಂಸ್ಥಾನ ರಕ್ಷಣಾ ಮಾಡೋ ಸಂಬಂಧ ಅಂತೇಳಿ ತಿಳ್ಕೊಂಡು ಒಪ್ಪಂದ ಮಾಡ್ಕೊಂಡಿದ್ರು ಅವ್ರ ಜೋಡಿ. ಇವರು ಎಲ್ಲ ಸಂಸ್ಥಾನಿಕರು ಮಾಡ್ಕೊಂಡಿದ್ರು. ಹೌದು ಎಲ್ಲರ ಜೋಡಿಗೆ ಒಪ್ಪಂದ ಅಂದ್ರೆ ಅವ್ರು ಹೇಳಿದ ಆಡಳಿತ ನಡೆಸೋರು ಅವರು ಬ್ರಿಟಿಷರೇ. ಅವ್ರು ಹೇಳಿದಂಗೆ ನಡೆಸೋದು ಕೆಲಸ ಇವರು. ಇವ್ರಿಗೇನು ಅಧಿಕಾರ ಇತ್ತು ಅಂತಂದ್ರನ, ಇವ್ರ ಏರಿಯಾದಾಗ ಬರ್ತಕ್ಕಂಥ ಕಂದಾಯ ಅವು ಇವು ಶಿಕ್ಷಣ ಅವನ್ನ ಏನು ಸುಧಾರಣೆ ಮಾಡ್ಕೋತೀರಿ ಮಾಡ್ಕೊರಿ. ನೀವು ಆಡಳಿತದ ಸೂತ್ರ ಮಾತ್ರ ನಮ್ಮ ಕೈಯಾಗ. ಹಾಂ, ಅದನ್ನು ಮಾಡಬೇಡಂದ್ರೆ ಬಿಡಬೇಕು ನೀನು. ಮಾತಾಡೋಕೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಏನಂತ ಹೇಳಿದ್ರಿ ನೀವು ಬ್ರಿಟಿಷರ ಆಳ್ಕೆ ಅಂದ್ರೆ? ಭಾಳ ಅನುಮಾನ ಮಾಡ್ತಿದ್ರಿ ಸರ್ ಅವರು. ಆಗ ಅದನ್ನ ಹೇಳ್ತಲ್ಲ ನಾನು ನಿಮಗೆ, ಅದನ್ನು ಓದಿದಾಗ ಅದನ್ನು ಮಾಡಿದಾಗ ಅವ್ರ ಆಳ್ಕೆ ಹೆಂಗಿತ್ತು ಅನ್ನೋದನ್ನು ಗೊತ್ತಾಕ ಸರ್. ಆಮೇಲೆ ಅವರು ಹಿಂಗಿದ್ದಾಗ ಏನತ್ತಂದ್ರೆ ಇವ್ರು ಎಲ್ಲರೂ ಗುಪ್ತ ರೀತಿಯಿಂದ ತುಡುಗಲಿ ಮಾಡ್ಲಕತ್ತಿದ್ದರು ರೀ. ಸೈನಿಕ ತರಬೇತಿ ಮಾಡ್ಕೊಳ್ಳೋದು. ಹಾಂ, ಅಂದ್ರೆ ಈ ಮುಂಬೈ ಪ್ರಾಂತಕ್ಕೆ ಸಂಬಂಧಪಟ್ಟಂತಹ ಪೊಲಿಟಿಕಲ್ ಏಜೆಂಟ ಮ್ಯಾನ್ಸನ್ ಅಂತ ಒಬ್ಬಿದ್ದ. ಅಂದ್ರೆ ಮುಂಬೈ ಪ್ರಾಂತದ ಒಬ್ಬ ಗವರ್ನರ್ ಇರ್ತಿದ್ದ. ಆ ಪ್ರಾಂತಕ್ಕೆ ಒಬ್ಬ ಗವರ್ನರ್, ಅವ ಬಾಂಬೆ ಗವರ್ನರ್ ಇರ್ತಿದ್ರು. ಆಗ ಆ ಗವರ್ನರ್ ಇಡೀ ಆಡಳಿತ ನಡೆಸ್ತಿದ್ದ ಏನೋ ತನ್ನ ಏಜೆಂಟರ ಮುಖಾಂತರ ನಡೆಸ್ತಿದ್ರು ಅವ. ಹಾಂ, ಈ ಸದ್ಯ ತಲಾಟಿ ಹಳ್ಳಿದು ನಡೆಸ್ಬೇಕಾದ್ರೆ ಅಲ್ಲಿ ತಲಾಟಿ ಇವ ತಹಸೀಲ್ದಾರ್ ನಡೆಸ್ಬೇಕಾದ್ರೆ ಅಲ್ಲಿ ತಲಾಟಿ ನೇಮಿಸಿರ್ತಾನೆ ಅಲ್ಲಿ. ಹೌದು, ಮತ್ತು ಅವ್ರ ಪದ್ಧತಿನೇ ಇದೆ. ಕುಲಕರ್ಣಿಕಿ ಹಳ್ಳಬೇಕಿ ಆಗ ಪಗಾರ ಇದ್ದಿದ್ದೆಲ್ಲ ಜಮೀನು ವತ್ನಿ ಕೊಟ್ಬಿಡ್ತಿದ್ರು ಅವ್ರಿಗೆ. ಅದೇ ಹೌದು, ಅದೇ ಅವ್ರಿಗೆ ನಡು ಅವ್ರು ಏನು ತಿಲ್ಲಿ ಉಣ್ಲಿ ಅದೆಲ್ಲ ಅದು ಮಾತು ಬೇರೆ. ಆಮೇಲೆ ಏನಾಯ್ತು ಸರ್, ಇವ್ರು ಮಾಡ್ಲಿಕ್ಕೆ ಹತ್ತಿದ್ರಲ್ಲ, ಇದು ಇಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ನಾವು ಜಮಖಂಡಿದಟ್ಟು ಹೇಳ್ತಾರೆ ನಾವು ವಿಶೇಷವಾಗಿ. ಈಗ ಇಲ್ಲಿ ರಾಮಚಂದ್ರ ಅಪ್ಪ ಸಾಹೇಬ್ ಏನು ಮಾಡಿದ, ಸೈನ್ಯ ತಯಾರು ಮಾಡ್ಬೇಕಂತೇಳಿ ಅಲ್ಲಿ ಪೇಶ್ವೇರಿಗೆ ಹೇಳಿದ ಒಬ್ಬ ಸಮರ್ಥ ಸೇನಾಪತಿನ ಕಳಿಸಿಕೊಡ ನಮಗತ್ತೆ. ಪೇಶ್ವೇರು ಮತ್ತು ಜಾಗಿರಲ್ಲ, ಅವ್ರ ಜಾಗಿರಿದು ಅವ್ರು ಕೊಟ್ಟದ್ದಲ್ಲ ಇವ್ರಿಗೆ. ಪೇಶ್ವೇರಿಗೆ ಕೇಳಿದ್ರೆ ಅಂದ ಕೂಡಲೇನ ಆಗ ತರಿಸ್ಕೊಂಡ್ರಿ ಒಬ್ಬನ ಸಮರ್ಥ. ಅವನ ಹೆಸರು ಚಟೋ ಸಿಂಗ್ ಅಂತೀರಿ ನೋಡ್ರಿ. ಅವ ಛೋಟಾ ಸಿಂಗ್ ಹೆಸರಲ್ಲೇ ಹತ್ತಿರ್ತಾರೆ ಮಕ್ಕಳಿಗೆ. ಅವನ ಹೆಸರು ನಿಜವಾದ ಸಿಂಗ್ ಅವನ ಹೆಸರು. ಅವ ಸಣ್ಣದಾಗ ಛೋಟಾ ಸಿಂಗ್. ಸಣ್ಣ ಮಕ್ಕಳಿಗೆ ನೀವು ಏನು ಕರಿತಿರ್ತೀರಿ ನೋಡ್ರಿ ಮನ್ಯಾಗೆ, ಬಾರೋ ಚೋಟ್ಯಾರು ಹತ್ತಿರ್ತೀರಿ, ಏನಪ್ಪ ಅಂತಾರೆ. ಮತ್ತೇನು ಸಣ್ಣ ಹುಡುಗರು ಕರಿತಾರೆ, ಬಾರೋ ಪಾಪ್ಯಾರು ಎತ್ತಿರ್ತಾರೆ, ಗೀಪ್ಯಾರು ಎತ್ತಿ ಏನು ಕರಿತಿರ್ತಾರೆ ನೋಡಿ ಪ್ರೀತಿದಿಂದ. ಅವ ಸಿಂಗ, ಅವ ಸ್ವಲ್ಪ ಇದು ಇದ್ದಲ್ಲ, ಅವ ಏನಪ್ಪ ಅಂದ್ರೆ ಸಣ್ಣವಿದ್ದರಿಂದ ಚೋಟಾ ಸಿಂಗ್ ಅಂತ ಕರಿತಿದ್ರು ಅವಾಗ. ಅನ್ನೋದನ್ನ ನಾವು ನಮ್ಮ ಗ್ರಾಮೀಣ ಭಾಷೆದೊಳಗೆ ನಾವು ಚಟೋ ಸಿಂಗ್ ಅಂತ ಅಂತೀವಿ ನಾವು. ಅವ ಈ ಹಜಾರ್ಯರ ಸಂಬಂಧ ಆಗ್ಬೇಕವ. ಇಲ್ಲಿ ಹಜಾರ್ಯರ ಮನೆತನ ಐತೆ ನೋಡ್ರಿ, ಓಂ ಶಾಂತಿ ಹಜಾರ್ಯರ್ದಾರ ನೋಡ್ರಿ, ಅವ್ರ ಸಂಬಂಧಿಕವ ತಿಳಿತೆ. ಆಮೇಲೆ ಅವನ್ನ ಕರೆಸಿದ್ರಿ. ಇಲ್ಲಿ ಏನತ್ತೆ ಅಂದ್ರೆ ಅವನ ಮುಖಂಡತ್ವದಲ್ಲಿ ಸೈನ್ಯ ತಯಾರಾಗಲಕ್ಕಾಯ್ತು. ಇಲ್ಲಿ ಕಾಲೇಜ್ ಹಾಸ್ಟೆಲ್ ಐತ್ಲ, ಇವೆಲ್ಲ ಇಲ್ಲಿ ಇರ್ತಿದ್ರು ಅವರು. ಕುದುರೆ ಪಾಗಗಳು ಇವೆಲ್ಲ, ಆಗ ಕುದುರೆ ಕಟ್ಟು ಪಾಗಗಳು ಅವೆಲ್ಲ ಇಲ್ಲಿ ನಮ್ಮ ಇಲ್ಲಿ ಕಾಲೇಜಾಗ ಅದಾವಲ್ಲ ಸರ್. ಇಲ್ಲಿಗೆ ಹಾಸ್ಟೆಲ್ ಐತೆ ಸರ್, ಹಂಚಿನ ಹಾಸ್ಟೆಲ್ ಐತೆ ನೋಡು. ಅಲ್ಲೇ ಪೊಲೀಸ್ ಇದ್ರ ಈಚೆ ಕಡೆ ಸಜ್ಜನ ಮಂತ್ರಿ ಗುಡಿಯಿಂದ ಈಚೆ ಕಡೆ ಮಗ್ಲು ಐತೆ. ಅವೆಲ್ಲ ಇದ್ವು ಮೊದಲು. ನಾವು ಅಲ್ಲೇ ಇದ್ದೀವಿ. ನಮ್ಮ ಕಾಲೇಜ್ದು ಕ್ವಾರ್ಟರ್ಸ್ ಕೊಟ್ಟಿದ್ರು ನಮ್ಮನ್ನು. ಅಲ್ಲಿ 15 ವರ್ಷ ಇದ್ದು ಈ ಮನೆ ಕಡ್ಸೋಣ ಈ ಕಡೆ ಬಂದಿದ್ದೀವಿ. ನಮಗೆಲ್ಲ ಗೊತ್ತೈತೆ ಅದೆಲ್ಲ. ಟ್ರೈನಿಂಗ್ ಕ್ಯಾಂಪ್ಗಳು ಆಗ ಮೊದಲಿದ್ದು ಸರ್ ಅದು, ತಿಳ್ತಾನ್ರಿ. ಹಾಂ, ಅದು ಮುಂದೆ ಮರ್ಜ್ ಆದ ನಂತರ ಮುಂದಿನ ಮಾತು ಬೇರೆ, ಅದು ಕತೆ ಬೇರೆ ಬಿಡ್ರಿ. ಹಾಂ, ಅವಾಗ ಅವ ಏನು ಮಾಡ್ತಿದ್ರಿ, ಛೋಟಾ ಸಿಂಗ ಮಹಾರಾಜರು ಹೇಳಿದಂಗೆ ಅವ ಸೈನ್ಯ ತಯಾರು ಮಾಡಿದ. ಹಿಂಗೆ ಏನಾತಪ್ಪ ಅಂತಂದ್ರೆ ಅವನ ಜೊತೆಗೆ ಇನ್ನೊಬ್ಬಿದ್ದ, ಛೋಟಾ ಸಿಂಗನ ಜೊತೆಗೆ ಇನ್ನೊಬ್ಬಿದ್ದು ಸರ್. ಅವನ ಹೆಸರು ಬಾಯಾಗತಿ ಚಟ್ನ ಬರವಲ್ದು. ಅವರಿಬ್ಬರು ಕೂಡಿ ಏನು ಮಾಡಿದ್ರು ಅಂದ್ರೆ 300 ಸೈನಿಕರನ್ನ ಟ್ರೈನಿಂಗ್ ಕೊಡೋದು, ಅವ್ರನ್ನ ಮನೆಗೆ ಕಳಿಸೋದು, ಮತ್ತು 300 ಮಂದಿನ ತೊಗೊಳೋದು. ಹಿಂಗೆ ಸೈನ್ಯ ಸಂಗ್ರಹ ಮಾಡ್ಕೋತ ಮತ್ತು ಅವರು ಒಂದು 4-5 ತಿಂಗಳದೊಳಗೆ ಅವ್ರು ಸಾವಿರಾರು ಗಟ್ಟಲೆ ಸೈನಿಕರನ್ನ ತಯಾರು ಮಾಡಿದ್ರು ರೀ. ಆ ನಂತರ ಏನು ಮಾಡಿದ್ರು, ಅವ್ರು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿದ್ರು. ಅವರು ಹೋರಾಟ ಮಾಡಲಿಕ್ಕೆ ಸಂಗ್ರಹ ಮಾಡಿದ್ರಿ ಅದು. ಆಮೇಲೆ ಅಲ್ಲಿ ತರಿಸ್ತಿದ್ರಿ ಸರ್ ಅವರು. ಅವು ಕಂಟ್ರಿವ್ ಮಾಡ್ತಿದ್ರಾಗ ಅವನ್ನ ತಯಾರು ಮಾಡಿ ಬಿಡ್ತಿದ್ರಿ.
ಇವರು ಸಂಗ್ರಹ ಮಾಡ್ತಿದ್ರೆಲ್ಲ ಮದ್ದ ಗುಂಡ ವೈನ ಎಲ್ಲ ಇವರು ಸಂಗ್ರಹನ ಮಾಡ್ತಿದ್ರು ಇವರು. ಅದು ಮುಂದೆ ಕೆಲವೊಂದು ದಿವಸದ ಮೇಲೆ ಅಂತ ಏನು ನಿಮ್ಮ ಪೊಲಿಟಿಕಲ್ ಏಜೆಂಟ್ ಇದ್ದಲ್ಲ ಮ್ಯಾನ್ಸನ್ ಅನ್ನತಕ್ಕಂಥವ ಅವ ಎಲ್ಲರನ್ನೂ ಚೆಕ್ ಮಾಡ್ತಿದ್ರಿ ಸರ್ ಅವ. ಯಾಕೆ ಉತ್ತರ ಭಾರತದೊಳಗೆ ಅಲ್ಲಿ ದಾಳಿ ಶುರು ಆತಲ್ಲ, ಅದಕ್ಕೆ ಇಲ್ಲಿ ದಕ್ಷಿಣದೊಳಗಿನ ಸಂಸ್ಥಾನಿಕರು ಏನು ಮಾಡ್ತಾರೆ ಅಂತ ಅವ CID ಬಿಟ್ಬಿಟ್ಟು ನೋಡ್ತಿದ್ರಿ ಅವರು, ತಮ್ಮ ವಿರುದ್ಧ ಏನಾದರೂ ಮಾಡ್ತಾರನ್ನ ಅಂತ ಹೇಳಿ ತಿಳ್ಕೊಂಡೆ. ಆಗ ಏನಾತಂದ್ರೆ ಇಲ್ಲಿ ಇನ್ನೊಬ್ಬ ಸೈನಿಕಿದ್ದ ಪುಸ್ತಕದ ಗತಿ ಅವನ ಹೆಸರು ನನಗೆ ಮರೋಗೈತಿ. ಅವೇನು ಮಾಡಿದ್ರೆ ಇಲ್ಲಿ ಎಟ್ಟು ಏನು ತಯಾರು ಮಾಡಿದಲ್ರಿ. ಆ ನಂತರ ಅವ ಟ್ರಾನ್ಸ್ಫರ್ ತೊಗೊಂಡು ಬೆಳಗಾವಿಗೆ ಹೋದ್ರಿ. ಅವ ಬೆಳಗಾವಿಯೊಳಗೆ ಬ್ರಿಟಿಷ್ ಸೈನ್ಯ ಇತ್ತಲ್ಲಿ, ಅಲ್ಲಿ ಸರ್ವಿಸ್ಗೆ ಸೇರಿದವ. ಅಲ್ಲಿ ಸರ್ವಿಸ್ಗೆ ಸೇರಿ ಅಲ್ಲೇನು ಹಿಂದೂ ಮಂದಿಗಳು ಏನಿದ್ದರು ನೋಡ್ರಿ ಒಳಗೆ, ಪೊಲೀಸರೊಳಗೆ ಆ ಸಿಪಾಯಿಗಳೊಳಗೆ ಅವರ ಜೊತೆಗೆ ಇದ್ದಂಥ ಅದ್ರ ಒಳಗಿನ ಅದನ್ನೇನಪ್ಪ ಅಂತಂದ್ರೆ ಗುಪ್ತ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊತಿದ್ದವ. ಅದನ್ನು ಮಾಡ್ಕೊಂಡದ್ದು ನಾವೇನು ಮಾಡ್ತೀರಿ ಇಲ್ಲಿ ಇವು ಚಟ್ಟೋ ಸಿಂಗಿಗೆ ತಿಳಿಸ್ತಿದ್ದೆ. ಇಬ್ಬರು ಕರೆಸ್ಪಾಂಡೆನ್ಸ್ ನಡೀತಿದ್ದು. ಕರೆಸ್ಪಾಂಡ್ ತುಡುಗಲೇ ಇದೆಯಲ್ಲ, ಅವ ಮಾಡೋದು ಇವಂಗೆ ತಿಳಿಸ್ತಿದ್ದ, ಇವು ಮಾಡೋದು ಅವಂಗೆ ತಿಳಿಸ್ತಿದ್ದ. ಹೀಗಾಗಿ ಇವು ಕಾಗದ ಪತ್ರಗಳ ನಡೆದ ಕೂಡಲೇನ ಅದು ಮುಂದೆ ಏನಾಗಿ ಬಿಡ್ತೀರಿ ಅಂದ್ರೆ ಅಲ್ಲಿ ಒಬ್ಬ ಏನತ್ತೆ ಅಂದ್ರೆ ಒಬ್ಬ CID ಏನು ಮಾಡಿದ್ರೆ ಆ ಪತ್ರಗಳನ್ನು ಹಿಡಿದ ಕೂಡಲೇನ ಅದೇನಾಯ್ತು ಅಂತಂದ್ರೆ ಅದು ಮ್ಯಾನ್ಸನ್ನ ದೃಷ್ಟಿಗೆ ಬಿಟ್ಟು ಕೂಡಲೇನ ಇವ ಇದನ್ನು ಮಾಡ್ತಾನೆ ಅಂತ ಹೇಳಿ ತಿಳ್ಕೊಂಡು ಅವ್ನ ಹೆಸರು ಐತ್ರಿ. ಇವನ ಪತ್ರಗಳು ಬಂದದ್ದನ್ನು ನೋಡ್ಕಿನ ಅದ್ರ ಮ್ಯಾಗಿಂದ ಅವನು ಏನು ಮಾಡಿದ್ರೆ ಅಂದ್ರೆ ಅಲ್ಲಿ ಗಲ್ಲಿಗೇರಿಸಿಬಿಟ್ರಿ ಅವನು ಈ ಕಡೆ ಬರ್ಕೊಡ್ಲಿಲ್ಲ. ಅವನ್ನ ಬೆಳಗಾವಿಗೆ ಅಲ್ಲೇ ಗಲ್ಲಿಗೇರಿಸಿದ್ರಿ ಅವನ್ನ. ಇಲ್ಲಿ ಮೊದಲಿದ್ದಂಥವ ಮಹಿಪಾಲ್ ಸಿಂಗ್ ಅವ. ಆ ಮಹಿಪಾಲ್ ಸಿಂಗ್ಗೆ ಮತ್ತು ಇವಾಗ ಏನು ಪತ್ರ ವ್ಯವಹಾರಗಳು ನಡೆದು ಅದು ಅಲ್ಲಿ ಸಿಕ್ಕು ಅವರಿಗೆ. ಸಿಕ್ಕ ಕೂಡಲೇ ಏನೇನು ಮಾಡಿದ್ರೆ ಅಂದ್ರೆ ಇವ ಗುಪ್ತ ರೀತಿಯಿಂದ ಬ್ರಿಟಿಷರ ವಿರುದ್ಧ ಇವ ಒಳಸಂಚು ಮಾಡ್ಲಿಕ್ಕೆ ಹತ್ಯಾನಂತ ತಿಳ್ಕೊಂಡು ಕೇಸಿಂದ ಅವನು ಆಗಿಂದಾಗ ಮಿಲಿಟ್ರಿ ನ್ಯಾಯಾಲಯದೊಳಗೆ ಡಿಸಿಷನ್ ತೊಗೊಂಡು ಅವನು ಅಲ್ಲಿ ಗಲ್ಲಿಗೇರಿಸಿಬಿಟ್ರಲ್ಲಿ ಮಹಿಪಾಲ್ ಸಿಂಗನ ಹಿಂಗೆ ಗಲ್ಲಿಗೇರಿಸ್ಯಾರು. ಇವು ಸಿಕ್ಕಾವನು ಸುದ್ದಿ ಇವಂಗೆ ತಿಳಿತೀರಿ ಇಲ್ಲಿ ಚಟ್ಟೋ ಸಿಂಗ್. ಇನ್ನು ನನಗೂ ಬರ್ತಾ ಇದೆ ಅಂದವ, ಯಾಕಂದರೆ ಬ್ರಿಟಿಷರ ಕಣ್ಣು ತಪ್ಪಿಸೋದಾದ್ರೆ ಹಗರಿದ್ದಿದ್ದಿಲ್ಲ ರೀ ಅದು. ಅದಕ್ಕೆ ಅವ ಆಮೇಲೆ ಮುಂದೆ ಏನು ಮಾಡಿದ್ರಿ ಅಂತಂದ್ರೆ ಅದು ಸುದ್ದಿ ತಿಳಿದು ಕೂಡ್ಲೇನ ಅವ ಮ್ಯಾನ್ಸನ್ ಅನ್ನತಕ್ಕಂಥವ ಒಂದು ಲೆಟರ್ ಕಳಿಸಿದ ಜಮಖಂಡಿಗೆ ಮಹಾರಾಜ. ಜಮಖಂಡಿ ಸಂಸ್ಥಾನಿಕ ರಾಮಚಂದ್ರ ಅಪ್ಪ ಸಾಹೇಬ್ರು ಆಳ್ತಿದ್ರಾಗ ಹಿಂಗೆ ಮತ್ತು ನಿಮ್ಮಲ್ಲಿ ಹಿಂಗೆ ಒಳಸಂತ ನಡೆದತ್ತೆ ಅದು ಸೈನಿಕ ಸಂಗ್ರಹ ಮಾಡ್ತೀರಿ ಅತ್ತ, ಮತ್ತು ಅದಕ್ಕೆ ನಾನು ನಿಮ್ಮಲ್ಲಿ ತಪಾಸಿಗೆ ಬರ್ತೇನೆ. ಇಲ್ಲರಿ ನಾವೇನು ಮಾಡಿಲ್ಲ, ನಮ್ಮ ಕಡೆ ಏನಿಲ್ಲ, ಮೊದಲು ನಿಮ್ಮ ಪರ್ಮಿಷನ್ ಎಟ್ಟತಿ ಅಟ್ಟ ಮಾಡಿದೆವು, ನಮ್ಮಲ್ಲಿ ಏನಿಲ್ಲ ಅಂತಂದವ. ಅಂದ ಕೂಡ ಇಲ್ಲ ನಾನು ನಿಮ್ಮಲ್ಲಿ ತಪಾಸಿಗೆ ಬರ್ತೇನೆ ಅಂದವ. ಬರ್ತೇನೆ ಅನ್ನೋ ಸುದ್ದಿ ಇವಾಗ ಚಟೋ ಸಿಂಗ್ ತಿಳಿತು. ಇನ್ನು ನಮ್ಮನ್ನು ಇವ ಹಾಕ್ತಾನಿವ ಅಂತ ಅಂದ ಕೂಡ್ಲೇನ ಅವ ಏನು ಹೇಳಿದ್ರಿ ಅವ ಚಟ್ಟೋ ಸಿಂಗ ಬಂದ ಕೂಡ್ಲೇನ ಅವ ಇದೇನು ಸುದ್ದಿ ಬತ್ತಲ್ರಿ ಇವೇನು ಮಾಡಿದ ರಾತ್ರಿ ರಾಮಚಂದ್ರ ಅಪ್ಪ ಸಾಹೇಬ್ರ ಅರಮನೆ ಅಲ್ಲಿತ್ತಾಗ ಈಗೇನು ಕೋರ್ಟ್ ಐತಿ ನೋಡು, ನಮ್ಮ EC ಆಫೀಸ್ ಐತಿ ನೋಡ್ರಿ ಅಲ್ಲಿತ್ತಾಗ ಅವ್ರ ಮನೆಗೆ ಹೋದ. ಹಿಂಗ್ರಿ ಮಾರಾದ್ರೆ ಮತ್ತು ಹಿಂಗೈತಿ, ಮತ್ತು ಏನು ಬ್ರಿಟಿಷರು ನಮ್ಮನ್ನು ಕೇಳಂಗಿಲ್ಲ, ಅದಕ್ಕೆ ಮತ್ತು ಇದಕ್ಕೊಂದು ಹಾದಿ ನಾ ಮಾಡ್ಬೇಕಂತ ಮಾಡೀನಿ. ಹ್ಯಾಂಗೆ ಏನೇನು ವಿಚಾರ ಏನಿಲ್ಲ, ಮತ್ತು ನನಗೇನೂ ಗೊತ್ತಿಲ್ಲ. ನಿಮ್ಮನ್ನು ಕೇಳ್ತಾರೆ, ನಾನು ಬಂದು ಸೈನಿಕರನ್ನ ಕೇಳೋದಿಲ್ಲ, ಮೇಲಿನ ಅಧಿಕಾರಿನ ಕೇಳ್ತಾರೆ. ನಿಮ್ಮನ್ನು ಕೇಳಿದೆ ಅಂದ್ರೆ ನನಗೇನೂ ಗೊತ್ತಿಲ್ಲ, ನಮ್ಮ ಸೇನಾಪತಿಗೆ ಗೊತ್ತಾ ಅತ್ತ ಹೇಳ್ರಿ ನೀವು ಅಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ಅಣ್ಣ ಇಂಥ ಹಿಂದಿ ಗಡಿ ಇಲ್ಲ, ಮತ್ತು ನೀವು ಹೇಳಬೇಕು ಈ ವಿಷಯದೊಳಗೆ ಅಂದ ಕೂಡಲೇ ಇಲ್ಲ, ಮತ್ತು ಅದು ನಾಳೆ ನನ್ನ ಜವಾಬ್ದಾರಿ ಕಳ್ಕೊಂಡು ಕೇಸಿಂದ ನಿನ್ನ ಮೇಲೆ ಜವಾಬ್ದಾರಿ ಹಾಕಿ ನಾನು ಅವ್ರ ಗುಂಡಿಗೆ ಆಹುತಿ ಮಾಡೋ ಮನಸ್ಸು ನಂದಿಲ್ಲ ಏನು ಅಂದ ಕೂಡಲೇ ಇಬ್ಬರಿಗೆ ವಾಗ್ವಾದ ಅದು ಅಲ್ಲಿ ಮಾತುಕತೆ. ಸಂಸ್ಥಾನದ ಉಳಿವಿಗಾಗಿ ನಿನ್ನಂಥ ಒಬ್ಬ ಎಂತೂ ಏನಪ್ಪ ಅಂತಂದ್ರೆ ಪ್ರಬುದ್ಧ ದೊರೆ ಇರೋದು ಪುಣ್ಯ ತಿಳಿತಾನೆ. ಅದಕ್ಕೆ ಇಲ್ಲ, ಮತ್ತು ನಿನ್ನ ಕೊಟ್ಟು ನಾ ಹೆಂಗಿರಲಿ ಅಂದ ಮಹಾರಾಜ. ಅಂದ್ಕೊಂಡು ನಾವು ಉತ್ತರ ಹೇಳ್ತಾನವ, ನೋಡ್ರಿ ನಾವು ಹಾದ್ನಂದ್ರೆ ನನ್ನಂಥ ಸೇನಾಪತಿನ ನೀ 10 ಮಂದಿನ ತರಿಸ್ಬೋದು ನೀನು, ಆದರೆ ನೀವು ಆದ್ರೆ ನಿನ್ನಂಥ ರಾಜನನ್ನು ತರಿಸೋದು ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ನಾ ಹೇಳ್ದಂಗೆ ಕೇಳಬೇಕು ಈ ಸಹೋದರ ಅಂದ ಕೂಡಲೇ ಅವ ನೀ ಒಂದು ವೇಳೆ ನಾ ಹೇಳ್ದಂಗೆ ನೀ ಕೇಳಿಕಂದ ಇಲ್ಲೇ ಕೈಯಾಗ ಕಡ್ಗತಿ ಹಾರಿಸ್ಕೊಂಡು ಬಿಡ್ತಾನೆ ನಿನ್ನ ಮುಂದೆ ಅಂದವ ಚಟ್ಟೋ ಸಿಂಗ್. ಹಂಗಾದ್ರೆ ಆಗಲಿಪ್ಪ ನೀ ಏನು ಮಾಡ್ಬೇಕಂತ ಮಾಡಿ ಅಂದ. ಒಟ್ಟು ಅವ್ರು ಬರ್ತಾರೆ, ಬಂದ ಕೂಡಲೇ ಮದ್ದ ಗುಂಡ ಸೈನಿಕರನ್ನ ಎಲ್ಲ ಪತ್ತೆ ಇಲ್ಲಾಗ ಮಾಡ್ತಾನ ಅಂದವ. ಒಟ್ಟು ಅವ್ರು ಬಂದು ತಪಾಸು ಮಾಡಿದರೆ ಏನೂ ಸಿಕ್ಕಿರಬಾರ್ದು ಅವ್ರಿಗೆ, ಹಂಗೆ ಮಾಡ್ತಾನ ಅಂದವನು. ಏನು ಮಾಡ್ತೀವಿ ಮಾಡಂದ್ರೆ ಅವರು ಅಂದ ಕೂಡಲೇ ಏನು ಮಾಡಿದ್ ನೋಡಿ, ಇವರೆಲ್ಲ ಸೈನಿಕರು ಏನು 300 ಇದ್ರು ಅಟ್ಟ ಇಟ್ಟಿದ್ರು, ಉಳಿದವ್ರನ್ನ ಯಾರನ್ನೂ ಕರೆಸಲಿಲ್ಲ ಅವ್ರನ್ನ. ಅವ್ರಿಗೆ ಏನು ಮಾಡಿಬಿಟ್ಟಂದ್ರೆ ಈಗ ನಾವು ಶಿಬಿರಗಳನ್ನು ಖಾಲಿ ಮಾಡಿ ಎಲ್ಲ ನಿಮ್ಮ ಮನೆಗೆ ಹೋಗಿಬಿಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋದರು. ಮದ್ದ ಗುಂಡ ಇದ್ದಲ್ಲ
ಇದ್ದ ಕೂಡಲೇ ಏನು ಮಾಡಿದ್ರೆ ರಾತ್ರಿಲೇ ಅಲ್ಲಿ ಉಮಾರ ರಾಮೇಶ್ವರ ಗುಡಿ ಹತ್ತೈತ್ರಿ ಒಂದು ಅಲ್ಲಿ ಆ ಗುಡಿ ಮುಂದೆ ಒಂದು ಬಾವಿ ಇತ್ತು ರೀ ಬಾವಿ ಅಷ್ಟು ಎಲ್ಲ ಬಾವಿಯಾಗ ಒಗೆದು ಬಿಟ್ರು ಅವನು ಮದ್ದ ಗುಂಡ ಏನು ತಯಾರು ಮಾಡಿದ ಅಷ್ಟು ಆಯುಧಗಳನ್ನೆಲ್ಲ ಒಗೆದು ಕೆಸೆದು ಹೊತ್ಕೊಂಡು ಅದ್ರ ಮೇಲೆ ಒಂದು ಗುಡಿ ಕಟ್ಟಿಸ್ಬಿಟ್ರ ಒಂದು ಸಾದಾ ಇದು ಕಾಜದ ನೋಡೋ ಬರೀ ಹಾಕ್ಯಾರ ಅಂದ್ರೆ ಟೆಂಪ್ರರಿ ಕಟ್ಟಿಸ್ಬಿಟ್ರು ಅದನ್ನು ಉಳ್ದದ್ದನ್ನ ಏನು ಮಾಡಿದಂದ್ರೆ ಹಿಂದೆ ರಾಟ್ಲ್ ಬಾವಿ ಎತ್ತೈತಿ ಒಂದು ಆ ರಾಟ್ಲ್ ಬಾವಿಯಾಗ ಒಗದ ಹಾಂ ಎಲ್ಲ ಗುಂಡುಗಳು ಹೋಗೋದು ಕಲಾಸ್ ಎಲ್ಲರನ್ನು ಕರ್ಕೊಂಡು ಹೋಗಿ ಕೆಸಿಂದ ಒಗದು ಅಲ್ಲಿ ಏನಪ್ಪ ಅಂತಂದ್ರೆ ಅಕ್ತಂಗ್ಯಾರ ಬಾವಿ ಎತ್ತೈತಿ ಒಂದು ಅಲ್ಲಿ ಒಗದ ಹತ್ತಡಗಳು ಅಷ್ಟು ಸೈನಿಕರು ತೊಗೊಂಡು ಆ ಮಗ ಈ ಟೈಮಿಗೆ ಬರ್ತಾನೆ ಅನ್ನೋದು ಒಟ್ಟು ಸ್ಮಶಾನ ಮೌನ ಜಮಖಂಡಿಗೆ ಏನೂ ಇಲ್ಲ ಹಂಗೆ ಮಾಡಿ ಕೆಸಿಂದ ತಾಕೂತ ಬಂದ ತಪಾಸಣೆ ಮಾಡಿದ ಮತ್ತು ಮಹಾರಾಜನ ಕರ್ಕೊಂಡ್ಕೆ ತಿರುಗಾಡ್ಲಕ್ಕಿದ್ದ ಅಲ್ಲಿ ಐತಿ ಇಲ್ಲಿ ಐತಿ ಆ ಕಡೆ ನೋಡಿದ ಏನೂ ಇಲ್ಲಲ್ಲ ಇದೇನೋ ಬಹುತೇಕ ನಿಮ್ಮದು ರಾಜಕೀಯ ಕುತಂತ್ರತೆ ಅಂದವ ಮ್ಯಾನ್ಸನ್ ಬ್ರಿಟಿಷ್ ಅಧಿಕಾರಿ ಇಷ್ಟೆಲ್ಲ ನಮಗೆ ಮಾಹಿತಿ ಬಂದೈತಿ ಇದ್ರಾಗ ಏನೇನೂ ಇಲ್ಲಲ್ಲ ಇಲ್ಲಿ ಸುಳ್ಳು ಇಲ್ಲಲ್ಲ ಇಲ್ಲಿ ಏನೋ ರಾಜಕೀಯ ಕುತಂತ್ರತೆ ನಿಮ್ಮದು ನಮಗೆ ಸಂಶಯ ಬರ್ತೈತಿ ಅಂದ ಕೆಸಿಂದ ಏನು ಮಾಡಿದ್ರಿ ಏನು ಸಿಗಲಿಲ್ಲ ಕಡೆಗೆ ಏನು ಮಾಡ್ಕೊಂಡ್ರೆ ರಾಮಚಂದ್ರ ಅಪ್ಪ ಸಾಹೇಬನ್ನ ಚಟೋ ಸಿಂಗನ್ನ ಇನ್ನು 4 ಮಂದಿನ ಹಿರಿಯರನ್ನ ಕರ್ಕೊಂಡು ಕೆಸಿಂದ ಬೆಳಗಾವಿ ಜೈಲಿಗೆ ಕರ್ಕೊಂಡು ಹೋದ್ರು ಬೆಳಗಾವಿ ಜೈಲಿಗೆ ಕರ್ಕೊಂಡು ಹೋದ್ರು ಸರ್ ಹೋಗಿ ಅಲ್ಲಿ ಇಟ್ಟರು ಜೈಲಾಗ ಇಟ್ಟರು ಅವ್ರನ್ನ ಜೈಲಾಗ ಇಟ್ಟರು ಮುಂದೆ ಅದು ಹಿಂದಿಗಡಿ ಅದನ್ನು ಚೌಕಸಿ ಚಟೋ ಸಿಂಗನ ಬಗ್ಗೆ ಚೌಕಸಿ ಬಂತು ಚಟೋ ಸಿಂಗನ ಚೌಕಸಿ ಮಾಡಿದರು ಮಾಡಿದ ಕೂಡಲೇ ನಾ ಇಂಥ ಹಿಂದಿಗಡಿ ಅವ ಏನು ಹೇಳಿಬಿಟ್ಟಂದ್ರೆ ಇಲ್ಲ ನಾ ಮಾಡೀನಿ ಅಂದವ ನಾನೇ ಮಾಡೀನಿ ಅಂದವ ಯಾಕೆ ಮಾಡಿದ್ನಿ ಮೊದಲಿಂದ ನನಗೆ ನಮ್ಮ ದೇಶ ಸ್ವಾತಂತ್ರ್ಯ ಮಾಡ್ಬೇಕಂತ ನಾನು ಮೊದಲಿಂದ ನಂದೈತಿ ನನ್ನ ವಂಶನ ಹೋರಾಟಕ್ಕಾಗೇ ಹುಟ್ಟಿನಿ ಅಂದವ ಅದಕ್ಕೆ ನಾನು ಸೈನ್ಯ ಮಾಡೀನಿ ನಮ್ಮ ಮಹಾರಾಜರು ಇದ್ರಾಗ ಏನೂ ಮಾಡಿಲ್ಲ ಅವರು ಎಲ್ಲ ನಾ ಮಾಡೀನಿ ಅವ್ರಿಗೆ ಗೊತ್ತಿಲ್ಲಾರ್ದ ಅಂತ ಅಲ್ಲಿ ಒಪ್ಕೊಂಡವ ಮಾಪಿ ಸಾಕ್ಷಿ ಹೇಳಿದವ ಒಪ್ಕೊಂಡು ಕೂಡಲೇ ಹಂಗೆ ಆತರ ಇವನ ಮಾಡ್ಯಾನತ್ರ ಅವನ್ನ ಹಿಡ್ಕೊಂಡು ಬಂದ್ರಿ ಸರ ಇಲ್ಲಿ ಬಂದು ಜಂಬಿಗಿ ರೋಡಿಗೆ ಅವನು ಗಲ್ಲಿಗೇರಿಸಿದ್ರು ಅವನು ಪಬ್ಲಿಕ್ ಈ ಜಂಬಿಗಿ ರೋಡ್ ಐತಿ ಇಲ್ಲಿ ಅವ್ನು ನೋಡ್ಯಾನ ಅಲ್ಲಿ ಸಮಾಧಿ ಐತಿ ನಮ್ಮನ್ನ ಅಲ್ಲಿ ನಮ್ಮ ಜಮಖಂಡಿಗೆ ಸಮಾಧಿ ಐತೆ ಚಟ್ಟೋ ಸಿಂಗ್ ಸಮಾಧಿ ಐತಿ ಅಲ್ಲಿ ನಾವು ವಿದ್ಯಾರ್ಥಿಗಳು ಹೈಸ್ಕೂಲ್ಗಿದ್ದಾಗ ಸ್ವಾತಂತ್ರ್ಯ ದಿನಾಚರಣೆಯಿಂದ ಇಲ್ಲಿದಿಂದ ನಾವು ಪ್ರಭಾತ್ ಪೇರಿ ಹೋಗಿ ಅಲ್ಲಿ ಸೆಲ್ಯೂಟ್ ಮಾಡಿ ಬರ್ತಿದ್ದೀವಿ ಅದಕ್ಕೆ ಅದು ನನ್ನ ತಲೆಯಾಗಿತ್ತು ನಾ ನಾ 9th-ಕ್ಕಿದ್ದಾಗ 8th-ಕ್ಕಿದ್ದಾಗ ಅದು ಹೋಗಿದ್ದೀವಿ ರೀ ಅಲ್ಲಿ ಶಾಲೆ ಹುಡುಗರಿದ್ದು 15-16 ವರ್ಷ ಇದ್ದಾಗ ಅವನ ಮುಂದೆ ಹೋಗಿ ಅಲ್ಲಿ ಸೆಲ್ಯೂಟ್ ಮಾಡೋದಂದ್ರೆ ಭಯಂಕರ ಹೊರತು ಬರ್ತಿತ್ತು ರೀ ಜೆಂಡ ಹಿಡ್ಕೊಂಡು ಅಲ್ಲಿ ಅವನದು ಏನೈತಿ ಅವನು ಅಲ್ಲಿ ಗಲ್ಲಿಗೇರಿಸಿದ್ರು ಅಲ್ಲೇ ಸಮಾಧಿ ಮಾಡ್ಯಾರ ಏನಮ್ಮನ ಅವನ ಸ್ಮಾರಕ ಐತಿ ಮುಂದೆ ಇದು ಚೌಕಸಿ ನಡೀತ್ರಿ ಇಲ್ಲಿ ಅಷ್ಟರೊಳಗಾಗಿ ಏನು ಮಾಡಿದ್ ಗೊತ್ತಂದ್ರೆ ಮ್ಯಾನ್ಸನ್ ಇಲ್ಲಿ ಚೌಕಸಿ ಮಾಡಿ ಡೈರೆಕ್ಟ್ ನರಗುಂದಕ್ಕೆ ಹೋದ ನರಗುಂದಕ್ಕೆ ಅದು ಮುಂದೆ ನರಗುಂದ ಇತಿಹಾಸ ಸೇರ್ತೈತೆ ಅದಕ್ಕೆ ಬಂದು ಇಲ್ಲಿದೆ ನರಗುಂದಕ್ಕೆ ಹೋದ ಚೌಕಸಿ ಮಾಡ್ಲಿಕ್ಕೆ ಮಾಡೋಣ ನರಗುಂದದ ಬಾಬಾ ಸಾಹೇಬ ಮತ್ತು ರಾಮದುರ್ಗದ ಬಾವೇ ಸಾಹೇಬರು ಅವರು ಇಬ್ಬರು ಅಣ್ಣತಮ್ಮರವರು ಬೇರೆ ಆಗಿದ್ದರಲ್ಲಿ ಅಲ್ಲಿ ಏನೈತೆ ಅಂದ್ರೆ ಇವ ನರಗುಂದದ ಬಾಬಾ ಸಾಹೇಬನು ತಯಾರು ಮಾಡ್ಲಿಕ್ಕೆ ಹತ್ತಿದ್ದ ಅವನು ಮತ್ತು ಅಲ್ಲಿ ಹೋಗೋಣ ಮತ್ತು ಅವನ್ನ ಚೌಕಸಿ ಮಾಡ್ಲಿಕ್ಕಾಗಿ ಅವನ್ನ ಇದ್ರ ಮೇಲೆ ಬರ್ತಾರೋ ಅನ್ನೋ ಸುದ್ದಿ ಐತದು ಬದ್ದು ಕೂಡ ನಾವು ಏನು ಮಾಡಿದ್ರೆ ಮದ್ದು ಗುಂಡುಗಳನ್ನು ಸಾಗಿಸಿದವ ಬೇರೆ ಕಡೆ ಆಮೇಲೆ ಮುಂದೆ ಇವರ ಸುರೇಬಾನ್ ಹತ್ತರ ಏನು ಮಾಡಿದೆ ಅಂದರೆ ಇವರು ಶೈನಿ ಬರ್ತಿತ್ತು ಇವ್ರದ್ದು ಯಾರ್ದು ಮ್ಯಾನ್ಸನ್ ಅಂದು ಪೊಲಿಟಿಕಲ್ ಏಜೆಂಟ್ ಸುರೇಬಾನದ ಹೋದ್ಕಂಡು ಇನ್ನು ಇವ್ರು ಬರ್ತಾರಂತ ತಿಳ್ಕೊಂಡು ಕೇಸಿಂದ ತನ್ನ ಮಂದಿನ ಕರ್ಕೊಂಡು ಬಂದ ಕೇಸಿಂದ ಹಾದ್ಯಾಗ ಆ ಮ್ಯಾನ್ಸನ್ನ ಏನು ಮಾಡಿದೆ ಅಂದ್ರೆ ಹಾರಿಸೇ ಬಿಟ್ಟವ ಬಾಬಾ ಸಾಹೇಬ್ ಮ್ಯಾನ್ಸನ್ನ ರುಂಡಾನ ಹಾರಿಸಿ ಕೇಸಿಂದ ಓದ್ ನರಗುಂದದ ಅಗಸಿ ಬಾಗಿಲಿಗೆ ಕಟ್ಟಿದ ಅದನ್ನು ನಾವು ಅದಕ್ಕೆ ರಕ್ತ ಸೋರಿದ್ದಕ್ಕೆ ಅದಕ್ಕೆ ಏನಮನೆ ಅಂತ ಕೆಂಪು ಕೋಟೆ ಅಂತಾರೆ ಅದಕ್ಕೆ ನರಗುಂದದ ಕೋಟೆ ಅದ್ರಾಗ ಬರ್ತೈತೆ ನೋಡ್ರಿ ಈ ಇತಿಹಾಸದಾಗ ಐತೆ ನೋಡ್ರಿ ಅದು ಈ ಬುಕ್ದಾಗ ಐತೆ ಅದು ಇದು ಬೇರೆ ನರಗುಂದ ಬಂಡಾಯ ಅಲ್ಲ ಅವನು ನಾ ಬಾಬಾ ಸಾಹೇಬ್ರ ಬಂಡಾಯ ನರಗುಂದದ ಬಂಡಾಯ ಅದೇ ಹಾಂ ರೊಂಡ ಹಾರಿಸಿದಲ್ಲ ಮತ್ತು ಅವನ್ನ ಮೋಸ ಮಾಡಿ ಅವ ಪಾರಾಗಿ ಹೊಂಟಿದ್ದವ ರುಂಡ ಹಾರಿಸಿ ಕೇಸಿಂದ ಎಲ್ಲ ಕಟ್ಟಿ ಕೇಸಿಂದ ಪಾರಾಗಿ ಅಲ್ಲಿ ಅರಮನೆಯಾಗ ಅವ್ರ ತಾಯಿ ಅವನ ಹೆಣ್ತಿ ಇದ್ರಲ್ಲಿ ಅರಮನೆಯಾಗ ಅದಕ್ಕೆ ಅವ್ರು ಏನಂತಂದ್ರೆ ಇನ್ನು ಮ್ಯಾಲೆ ಬ್ರಿಟಿಷರು ಸೈನ್ಯ ಹೊಕ್ಕ ನಮ್ಮ ಅರಮನೆಯಾಗ ಏನಾರ ನಮ್ಮದು ಹೆಚ್ಚ ಕಡಿಮೆ ಮಾಡ್ಯಾರ ಅಥವಾ ನೈತಿಕ ಏನಾದರೂ ಸಹಿತ ತೊಂದರೆ ಬಂದಿತ್ತು ಅಂತೇಳಿ ಅವರ ತಾಯಿ ಅವ್ರ ಹೆಣ್ತಿ ಹೋಗಿ ಕೇಸಿಂದ ಮಲಪ್ರಭಾದ ನದಿಯೊಳಗೆ ಬಿದ್ದು ಕೇಸಿಂದ ಪ್ರಾಣ ಕೊಟ್ಟರು ಅವರಿಬ್ಬರು ಹೋದ್ರೆ ಅವರು ಇವು ಏನೈತೆ ಅಂದ್ರೆ ಕ್ಯಾವಿ ಹಾಕ್ಕೊಂಡು ಕೇಸಿಂದ ಸನ್ಯಾಸಿ ವೇಷ ಧರಿಸಿ ಪಾರಾಗಿ ಹೊಂಟಿದ್ರಿ ಇವು ಸಿಗಬಾರ್ದು ಅಂತ ಹೇಳಿ ಇವ್ರಿಗೆ ಬ್ರಿಟಿಷರಿಗೆ ನರಗುಂದದ ಬಾಬಾ ಸಾಹೇಬ ಏನ್ರಿ ಆಗ ಒಬ್ಬ ಕೆಲವರು ಜಗತಾಪನವನ ಬರ್ತಾನ ಒಂದು ಹೆಸರು ಬರ್ತೈತೆ ಅಲ್ಲಿ ಅಂಥವು ಏನು ಮಾಡಿದ್ರೆ ಇಲ್ಲ ಅದ್ರಾಗ ಅಲ್ಲಿ ಹೊಂಟಾನ ಅಂತ ಹೇಳಿಬಿಟ್ರು ಅವರು
ಏನು ಹಾಂ ಹೇಳಿದ ಕೂಡಲೇ ಮುಂದೆ ಏನು ಮಾಡಿದ್ರೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡೋದಕ್ಕನ್ನ ಬಾಬಾ ಸಾಹೇಬ್ ಸಿಕ್ಕ ಅವನು ತೊಗೊಂಡು ಹೋಗಿಸಿಂದ ಅಲ್ಲಿ ಬೆಳಗಾವಿ ಜೈಲ್ದಾಗ ಇಟ್ಟರು ಅವನು ಜಮಖಂಡಿಯವ್ರ ಜೊತೆಗೆ ಇಟ್ಟರು ಅನ್ನೋದಕ್ಕನ್ನ ಮತ್ತು ಅವನದು ಇದನ್ನು ಇತ್ತಲ್ಲ ಮತ್ತು ಅದು ರೆಡ್ ಹ್ಯಾಂಡನ್ನು ಸಿಕ್ಕಿದ್ದ ಮತ್ತು ಅವನು ರುಂಡನ್ನು ಹಾರಿಸಿದ್ದ ಮತ್ತು ಬ್ರಿಟಿಷ್ ಅಧಿಕಾರಿನ ಕೇಳ್ತೀಯೇನು ಮತ್ತು ಅವರು ಒಬ್ಬ ಹಳಬಗೆ ಬಡಿದ್ರೆ ಉಳ್ಳಾಡಿಸಿ ಓದುತ್ತಿದ್ದರು ಮಂದಿ ಅಷ್ಟು ಹಳಬಗೆ ಅಧಿಕಾರಿ ಇದ್ದು ಆಗ ಬ್ರಿಟಿಷರ ಕಾಲದಾಗ ಒಬ್ಬ ಹಳಬಗೆ ಅಂದಂದ್ರೆ ಈಗ ಹಳಬಗೆ ನಾವು ಹಳಬಗೆ ನಾವು ಏನೇ ಮಾತಾಡಿದ್ದೀವಿ ಅಂದ್ರೆ ಗೌಡ ಅವ್ರು ಎಳೆದು ಬದಿಯಲ್ಲಿ ಎತ್ತಿದ್ರು ಎಳತ್ತಂದು ಅವ್ನ ಕಚೇರಿ ಕುಂಡಿಸ್ತಿದ್ರು ಅವನು ಹಳಬಗೆ ಏನು ರೀ ಅಂದ್ರೆ ನಾವು ಇವನು ಕೆಳಗೆ ಸಿಪಾಯಿ ಇದ್ದಂಗೆ ಪ್ಯೂನ ವಿಲೇಜ್ ಪ್ಯೂನ್ ಅಂದ್ರಲ್ಲ ಅಂದ್ರೆ ಅಷ್ಟು ಪವರ್ಸ್ ಇದ್ದು ಅಂತ ಹೇಳಿದೆ ನಾನು ನಿಮಗೆ. ಆಮೇಲೆ ಮುಂದೆ ಏನಾಯ್ತಂದ್ರೆ ನರಗುಂದದ ಬಾಬಾ ಸಾಹೇಬ ಈಚೆ ಕಡೆ ರಾಮಚಂದ್ರ ಅಪ್ಪ ಸಾಹೇಬರು ಇದ್ರು ಇವರು ಇದ್ದರು. ಮುಂದೆ ನರಗುಂದದ ಬಾಬಾ ಸಾಹೇಬ್ ಅದು ಪೂರ್ವ ಆಗಿಬಿಟ್ಟಿತ್ತು ಒಂದು ನಾನು ಅಲ್ಲಿ ಬೆಳಗಾವ್ದಾಗ ಗಲಿಗೇರಿಸಿದ್ರೆ ನರಗುಂದ ಬಾಬಾ ಸಾಹೇಬನ ಏನು ರೀ ಮುಂದೆ ಇವನು ತೊಗೊಂಡ್ರಿ ಇವನು ರಾಮಚಂದ್ರ ಅಪ್ಪ ಸಾಹೇಬನ್ನ ಇಲ್ಲ ನಾ ಅದ್ರಾಗ ನಾ ಏನು ಇದ್ದಿದ್ದಿಲ್ಲ ಮತ್ತು ನಾವು ಏನು ಇರೋದಕ್ಕೆ ಮತ್ತು ನಾನಾ ಮಾಡಿನ ತಾವು ಒಂದು ಇದನ್ನು ಕೊಟ್ಟಿದ್ದಿಲ್ಲ ಚಟೋ ಸಿಂಗ್ ಒಂದು ಇದನ್ನು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮತ್ತು ಆ ಟನ್ನೋದ್ರೊಳಗೆ 1958 ವಿಕ್ಟೋರಿಯಾ ಮಹಾರಾಣಿ ಬಂದ್ಲು ಭಾರತಕ್ಕೆ. ವಿಕ್ಟೋರಿಯಾ ಮಹಾರಾಣಿ ಬ್ರಿಟಿಷ್ ಮಹಾರಾಣಿ ಯಾವ ವರ್ಷ ಇಂಗ್ಲೆಂಡ್ 58ರಾಗ 1858 ರೀ ಮತ್ತು ನೀವು 1958 1858ರಾಗ ಬ್ರಿಟಿಷ್ ಮಹಾರಾಣಿ ಯಾಕೆ ಬಂದ್ಲು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಇದು ನಮ್ಮ ಭಾರತದಾಗ ನಡೆದತ್ತೆ ಅಂದ್ರೆ ಇದನ್ನ ಏನಾರ ಶಾಂತ ಮಾಡ್ಬೇಕಂತ ಬಂದ್ಲಾಕಿ ಇರ್ಲಿಕ್ಕಂದ್ರೆ ಇದನ್ನು ನಮ್ಮ ಆಡಳಿತ ಕಿತ್ತು ಹಾಕ್ತಾರೆ ಭಾರತೀಯರು ತಿಳ್ಕೊಂಡು ಇವ್ರನ್ನ ಸಾಂತ್ವನ ಮಾಡ್ಲಿಕ್ಕೆ ಬಂದ್ಲಾಕಿ ಇಂಗ್ಲೆಂಡ್ದಿಂದ ಬಂದು ಒಂದು ಕಾಯ್ದೆ ಪಾಸ್ ಮಾಡಿದ್ಲಕ್ಕಿ ಅದಕ್ಕೆ 1858 ಕಾಯ್ದೆ ಅಂತಾರೆ ಭಾರತದ ಸರ್ಕಾರದ ಐತೆ ಬುಕ್ದಾಗ ಐತೆ ಅದು. ಅದರ ಪ್ರಕಾರ ಏನಾಯ್ತು ಅಂತಂದ್ರೆ ದೇಶಿ ಅರಸರ ವಿಷಯದಲ್ಲಿ ನಾವೇನು ಕೈ ಹಾಕೋದಿಲ್ಲ, ನಿಮ್ಮ ಧಾರ್ಮಿಕ ವಿಷಯ ಕೈ ಹಾಕೋದಿಲ್ಲ ಅಂತೇಳಿ ತಿಳ್ಕೊಂಡು ಆಕಿ ಪ್ರಕಟಣೆ ಹೊರಡಿಸಿದ್ಲು. ಹೊರಡಿಸೋಣ ಏನಾಯ್ತು ನೀವೇನು ರಾಮಚಂದ್ರ ರಾವ್ ಇದ್ದಲ್ಲ ಅಲ್ಲಿ ಮೊದಲ ಬೆಳಗಾವಿಕ್ಕಿದ್ದ. ಆ ನಂತರ ಏನು ಮಾಡಿದೆ ಅಂದ್ರೆ ವೆಂಗೂರ್ಲಾಕ್ಕೆ ಶಿಫ್ಟ್ ಮಾಡಿದ್ರು ಅವನಲ್ಲಿ. ವೆಂಗೂರ್ಲಾ ಆತಾಯ್ತು ಮಹಾರಾಷ್ಟ್ರದಾಗ ಏನು ರೀ. ಮುಂದೆ ಅಲ್ಲಿ ಅವನು ಏನೈತೆ ಅಂದ್ರೆ ಇವ ಮಹಾರಾಣಿ ಬಂದು ಹೋಗೋಣ ಇವನು ಏನು ಪುರಾವೆ ಸಿಗಲಾರ್ದ ಕೈ ತಿಳ್ಕೊಂಡು ಇವನು ನಿರ್ದೋಷಿ ಅಂತೇಳಿ ಇವನು ಬಿಟ್ಟರು. ಇವನು ತಿರುಗಿ ಬಂದ ರಾಮಚಂದ್ರ ಜಮಖಂಡಿಗೆ ಬಂದ 1958ರಾಗ ಬಿಟ್ಟಿತ್ತು. ಬಂದ ಕೂಡಲೇ ಆ ಪೈಲೇದ ಅರಮನೆ ಏನಿತ್ತಲ್ಲ ಅಲ್ಲಿ ಅವ್ರ ಜಾಗ ಅದನ್ನು ಬಿಟ್ಟು ಇಲ್ಲಿ ರಾಮತೀರ್ಥ ಕಟ್ಟಿಸಿದ. ಇದನ್ನು ಕಟ್ಟಿಸಿದ ನೋಡಿ ಮೊದಲು ತಂಗಿ ಅಲ್ಲೇ ಇದನ್ನು 1859ಕ್ಕೆ ಕಟ್ಟಿಸಿದ ರಾಮಚಂದ್ರ. ಜೈಲಿಂದ ತಿರುಗಿ ಏನು ಬಂದಲ್ಲ ಬಂದ ಮೇಲೆ ಇನ್ನು ಬೇಡ ಅಲ್ಲೆಲ್ಲ ಬ್ರಿಟಿಷರ ಬೂಟ್ಗಾಲಿ ತಿರುಗಾಡಿ ಮದ್ಯ ಮಾಂಸ ಮಾಡಿ ಅದನ್ನೆಲ್ಲ ಅಪವಿತ್ರ ಮಾಡ್ಯಾರು ಬೇಡ ಅಂದವನನ್ನು ಏನು ಮಾಡಿದೆ ಅಂದರೆ ಇಲ್ಲಿ ರಾಮೇಶ್ವರ ಸಾನ್ನಿಧ್ಯದೊಳಗೆ ಒಂದು ದೊಡ್ಡ ಗುಡ್ಡನ್ನು ಕೊರೆದ ಈ ಅರಮನೆ ಕಟ್ಟಿಸಿದ. ಅದು ವರ್ತ್ ಸೀಯಿಂಗ್. ಈ ಅರಮನೆ ಅಂತಂದ್ರೆ ಏನಪ್ಪ ಅಂದ್ರೆ ನಿಮ್ಮ ಮೈಸೂರು ಅರಮನೆ ನಂತರ ಸೆಕೆಂಡ್ ಇದೆ ಎಲ್ಲ ಹೋದ್ರೆ ಮತ್ತು ಏನು 48ರಿಂದ ವಾದದ್ದು ಇಲ್ಲಿ ತನಕ ಯಾರು ನೋಡ್ಬೇಕು ಅದನ್ನು. ಇನ್ನು ಇವರು ರಾಮಚಂದ್ರ ರಾವ್ ಅಪ್ಪ ಸಾಹೇಬರು ಜಮಖಂಡಿಗೆ ಏನು ಶಿಕ್ಷಣಕ್ಕಾಗಿ ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ದವಾಖಾನೆ ಸ್ಥಾಪನೆ ಮಾಡಿದ್ರು. ಮತ್ತು ಮೊದಲ 1861 ಇಲ್ಲಿ ಅಮರಾಯಿ ಜಾತ್ರೆ ಅವರ ಪ್ರಾರಂಭ ಮಾಡಿದರು. ಮತ್ತು ಒಕ್ಕಲಿಗರ ಸಂಬಂಧ ಅಂತೇಳಿ ಸ್ಕೂಲ್ಗಳನ್ನು ಕಟ್ಟಿಸಿದರು. PBI ಸ್ಕೂಲ್ ಅವರೇ ಕಟ್ಟಿಸಿದರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಏನು ಮಾಡಬೇಕೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಕ್ಕಲ್ತನ ದೃಷ್ಟಿಯಿಂದ ಎಲ್ಲ ಸುಧಾರಣೆ ರಾಮಚಂದ್ರ ಅಪ್ಪ ಸಾಹೇಬರು ಮಾಡಿದರು. ಇವ್ರ ನಂತರ ಏನೈತೆ ಅಂದ್ರೆ ಮುಂದೆ ಇವರಿಗೆ ಮಕ್ಕಳು ಇಲ್ಲಾಗ ಆದ ಕೂಡಲೇ ಮುಂದೆ ಅಂತಿದ್ರೆ ಶಂಕರವ್ ಅಪ್ಪ ಸಾಹೇಬರು ಇವ್ರ ನಂತರ ಪರಶುರಾಮ್ ಭಾವು ಅಂತೇಳಿ ಬಂದರು. ಎರಡನೇದವ್ರು ಭಾಳ ಬಲಿಷ್ಠಿದ್ರು ಅವ. ಯಾರು ಪರಶುರಾಮ್ ಭಾವು ಅವ ಅಂದ್ರೆ ಪೈಲೇಕ ಪಟ್ಟಣ ಕುಡಿ ಯುದ್ಧದೊಳಗೆ ಏನು ತೀರ್ಕೊಂಡಿದ್ಲ ಅವನ ಮೊಮ್ಮಗ. ಅದಕ್ಕೆ ಮುತ್ತೇನ ಹೆಸರು ಇಟ್ರಿ ಇವಾಗ. ಮತ್ತೆ ಎರಡನೇದವ ಎರಡನೇ ಪರಶುರಾಮ್ ಭಾವು ಏನು ರೀ ಅಗದಿ ಭಯಂಕರ ಈ ಪೋಲೋ ಆಡೋದ್ರೊಳಗೆ ಮತ್ತು ದೇಶಿ ಮತ್ತು ವಿದೇಶಿ ಆಟದೊಳಗೆ ಭಾಳ ಪರ್ಫೆಕ್ಟ್ ಇದ್ರಿ ಅವ. ಮತ್ತು ಜಾಗತಿಕ 1ನೇ ಮಹಾಯುದ್ಧದೊಳಗೆ ಹೋಗಿದ್ದೀವ ಬ್ರಿಟಿಷರ ಪರವಾಗಿ. ಜಾಗತಿಕ 1ನೇ ಮಹಾಯುದ್ಧ 1914ರಿಂದ 1918 ತನಕ ಆತು. ಅವ 1903 ಸಿಂಹಾಸನಕ್ಕೆ ಬಂದ. ಏನು ರೀ ಬಂದ ಕೂಡಲೇನ ಆಗಾಗದಿ ಭಯಂಕರ ಹೆಂಗ್ರಿ ಅವ ಪರಶುರಾಮ್ ಭಾವು ಅಂತಂದ್ರೆ ಅವನ ಫೋಟೋ ಗಿಟ್ಟ ನೋಡಿದ್ರೆ ಭಯ ಬರ್ಬೇಕು ಹಂಗದನವ. ಏನು ಅಷ್ಟು ರಾಜ ಗಾಂಭೀರ್ಯ ಅದ ಅವನಲ್ಲಿ. ಏನು ರೀ
ಅವನ ಕಾಲಕ್ಕೆ ಏನಂತಂದ್ರೆ ಇಲ್ಲಿ ಜಗದೀಶ್ವರ ಸ್ವಾಮಿಗಳ ಮಠ ಆಯ್ತು ನೋಡಿ. ಏನು ಈ ಸ್ವಾಮಿಗಳು ಏನಂತಂದ್ರೆ ಮೇರೆಥಾನು ಓಟದೊಳಗೆ ಓಡಿ ಕೇಸಿಂದ ಬಂಗಾರ ಪದಕ ತೊಗೊಂಡ್ರೆ ಆ ಪದಕದ ಇನ್ನು ಚಿನ್ನ ಐತಿ ಇಲ್ಲಿ ಮೇರೆಥಾನ್. ಓಡಿ ಒಬ್ಬ ಸ್ವಾಮಿಗೆ ಹಾಂ ಅಲ್ಲಿ ಅದು ನೋಡ್ರಿ ಇನ್ನೂ ಬಂಗಾರ ಪದಕ ಐತೆ ಅವ್ರ ಮಠದಾಗ ಐತೆ ಅಲ್ಲಿ ನೋಡಿ. ಹಾಂ ಕ್ಯಾವಿ ಬಟ್ಟೆಗಳೆಲ್ಲ ಹಿಂಗೆ ಇದ್ರು ಅವರು ಬ್ರಹ್ಮಚಾರಿ. ಹಂಗೆ ಕ್ಯಾವಿ ಬಟ್ಟೆ ನಂತರ ಮುದುಕಾಗಣನ 18 ಆ ಟೈಮ್ದಾಗ 32 ಇಯರ್ಸ್ ಓಲ್ಡ್ ಅವ ಓಡಿದಾಗ. ಆ ಕ್ಯಾಮಿ ಇದ್ದಿದ್ದಿಲ್ಲ ಆಗ. ಮುಂದಾದ್ರೆ ಕ್ಯಾಮಿ ಮುಂದೆ ಭಾಳ ಹಾಕಲಿಲ್ಲ, ಭಗವ ಹಾಕ್ತಿದ್ರು ಅಷ್ಟ ಇರ್ತಿದ್ರು. ನಾವು ಅವ್ರ ಸಂಪರ್ಕ ಇತ್ತು ನಮಗೆ. ಅವ್ರ ಮೇಲೆ ಒಂದು ಬುಕ್ ಬರ್ದೀನಿ ನಾನು. ಏನು ರೀ ಇರಲಿ ಅದು ಬೇರೆ. ಅಂದ್ರೆ ಹೀಗಾಗಿ ಮುಂದೆ ಇರ್ತೀರಿ. ಇವ್ರು ಪರಶುರಾಮ್ ಭಾವು ಜಾಗತಿಕ 1ನೇ ಮಹಾಯುದ್ಧದೊಳಗೆ ಬ್ರಿಟಿಷರ ಪರವಾಗಿ ಹೋಗಿದ್ದರು ಇವರು. ಯಾಕಂದ್ರೆ ಬ್ರಿಟಿಷರಿಗೆ ಹೆಲ್ಪ್ ಮಾಡೋರಿದ್ರು ಮತ್ತು ಬ್ರಿಟಿಷರ ಸಲುವಾಗಿಯೇ ಇವ್ರು ಏನಂತ ಇಲ್ಲಿ ಮುಷ್ಟಿ ಫಂಡ್ ಅಂತ ಹೇಳಿ ತಿಳ್ಕೊಳಕ್ಕೆ ಹಣ ಸಂಗ್ರಹ ಮಾಡಿ ಕೊಟ್ಟಿರೋದಕ್ಕೆ. ಏನು ರೀ ಅದಕ್ಕೆ ಇವಾಗ ಸರ್ ಕ್ಯಾಪ್ಟನ್ ಅಂತ ಹೇಳಿ ತಿಳ್ಕೊಂಡು ಹೆಸರದ ಸರ್ ಕ್ಯಾಪ್ಟನ್ ಪರಶುರಾಮ್ ಭಾವು ಅಂತ ಹೆಸರದ. ಪೋಲೋ ಗ್ರೌಂಡ್ ಅವನ ಕಟ್ಸಿದ್ದಿಲ್ಲಿ. ಏನಪ್ಪ ನಮ್ಮ ಕಾಲೇಜ್ ಕಟ್ಸಿದ್ದು ಅವನ ಕಾಲಕ್ಕನ, ರಮಾ ನಿವಾಸ್ ಕಟ್ಸಿದ್ದು ಅವನ ಕಾಲಕ್ಕನ, ರಮಾಬಾಯಿ ವಾಚನಾಲಯ ಕಟ್ಸಿದ್ದು ಅವನ ಕಾಲಕ್ಕನ, 2 ನಂಬರ್ ಮರಾಠಿ ಶಾಲೆ ಆದದಿಲ್ಲ. ಇವೆಲ್ಲ ಅವನು ಅದಾವ ದಡ ನೋಡ್ರಿ. ಅಂದ್ರೆ ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡ್ಬಿಟ್ರು. ಇದ್ರೆ ಒಪ್ಪಂದ ಇತ್ತಲ್ಲ ಸರ್, ಆಗ ಆಳ್ಕೆನೇ ಇರ್ತದೆ ಅವ್ರ ಜೋಡಿ. ಅಂದ್ರೆ ಒಪ್ಪಂದ ಮಾಡ್ಕೊಂಡಿದ್ರು ಅವರು. ಇದು ನಡಬಾರಕ್ಕೆ ಆ ಹವಾ ಏನು ಇತ್ತಿಲ್ಲ. ಮುಂದೆ ಮತ್ತೆ ಅಲ್ಲಿ 1857 ಬಂಡಾಯ ಸಕ್ಸಸ್ ಆಗಲಿಲ್ಲಲ್ಲ. ಝಾನ್ಸಿ ಲಕ್ಷ್ಮೀಬಾಯಿ ಯಾಕೆ ತೀರ್ಕೊಂಡು ಅಲ್ಲಿ ತಾತ್ಯಾ ಟೋಪಿನ ಗಲ್ಲಿಗೆ ಏರಿಸಿದ್ರು. ಮತ್ತು ಇವೆಲ್ಲ ನರಗುಂದದ ಯಾವ ಬಾಬಾ ಸಾಹೇಬ್ರ ಕೈ ತೆಗೆದ್ರು. ನಾನಾ ನಮೂನಿ ಎಲ್ಲ ಆದವಲ್ಲ ಸರ್ ಎಲ್ಲ. ಮತ್ತು ಅವು ಇತಿಹಾಸದಾಗ ಎಲ್ಲ ಕಂಡಬಿಟ್ಟು ಎಲ್ಲ ರೆಕಾರ್ಡ್ ಆಗಿಬಿಟ್ಟು ಅವೆಲ್ಲ. ಮತ್ತಿನ್ನು ಹೆಂಗೆ ಉಳಿತೈತಿ ಇದು 47 ತನಕ ಅವ್ರದ್ದು ತಟ್ಟ. ಯಾಕೆ 48 ತನಕ ಅಧಿಕಾರ ಇತ್ತು ಇವ್ರದ್ದು. 48ಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ಪರ್ಮಿಷನ್ ಜಮಖಂಡಿಗೆ ಇದ್ದಿದ್ದಿಲ್ಲ. ಯು ರಿಮೆಂಬರ್ ದಿಸ್. ದೇಶ ಸ್ವಾತಂತ್ರ್ಯ ಆದ್ರೆ ನಮ್ಮ ಸಂಸ್ಥಾನಿನ ಸ್ವಾತಂತ್ರ್ಯ ಇಲ್ಲ. ಇನ್ನು ನನ್ನ ಅಧಿಕಾರ ಐತೆ ಅಂದವ. ಎಲ್ಲ ಸಂಸ್ಥಾನಿಕರು ಹೊರಗಿದ್ರಿ. ನಿಮ್ಮ 584 ಸಂಸ್ಥಾನಗಳಿದ್ದು ದೇಶದೊಳಗೆ. ನನ್ನ ನೆನಪಿಟ್ರಿ. ಹಾಂ ಬರೋಡಾ ಮಹಾರಾಜ ಏನಪ್ಪ. ಮತ್ತು ಹೈದರಾಬಾದ್ ನಿಜಾಮ ಬೇರೆನೇ ಇದ್ದು, ಪಾಕಿಸ್ತಾನದೊಂದು ಬೇರೆನೇ ಇತ್ತು. ಏನು ರೀ ಮತ್ತು ಇವೆಲ್ಲ. ಮತ್ತು ಈಗ ಪಾಂಡಿಚೇರಿ ಇದು ಬೇರೆನೇ ಇತ್ತು. ಅದು ಫ್ರೆಂಚರ ವಶದೊಳಗಿತ್ತು. ಗೋವಾ ಫ್ರೆಂಚರ ವಶದೊಳಗಿದ್ದು. ಬರೀ ನಿಮಗೆ ಸ್ವಾತಂತ್ರ್ಯ ಅಟ್ಟ ಇಟ್ಟು ಸಿಕ್ತು. ಬ್ರಿಟಿಷರ ಆಡಳಿತ ಬಿಟ್ಟು ಅವ್ನು ಹೋಗಾಗ ಲಾರ್ಡ್ ಮೌಂಟ್ ಬೆಟನ್ ಬಿಟ್ಟು ಹೋಗುವಾಗ ನಿಮಗೆ ನಮ್ಮ ಅಧಿಕಾರ ಅಂತೂ ಇಂದು ಇಲ್ಲ. ಮತ್ತು ನೀವು ನಿಮ್ಮ ಸಂಸ್ಥಾನಿಕರು ನೀವು ಹಿಂದೆ ನೀವು ಸ್ವತಂತ್ರ ಆದರೆ ನಿಮ್ಮ ಮೇಲೆ ನಮ್ಮದು ಏನೂ ಇಲ್ಲ. ನಾವು ನಮ್ಮ ದೇಶಕ್ಕೆ ಹೊಂಟೀವಿ, ನಾವು ನೀವು ಕೂಡಿರಿ ಇರಿಬೇಕಾರೆ ಬೇರೆ ಇರಿಬೇಕಾರೆ ಪಾಕಿಸ್ತಾನದಾಗರಿ ಹೋಗ್ರಿ, ಬೇಕಾರೆ ಭಾರತದಾಗರಿ ಇರಿ. ಏನು ಯಾಕೆ ಮಾಡ್ಕೋರಕ್ಕೆ ನೀವು ನಮಗೇನು ವಿ ಡೋಂಟ್ ಬಾದರ್ ಅಬೌಟ್ ಇಟ್ ಅಂತ ಹೇಳಿ ಹೋಗ್ಬಿಟ್ರು ಅವರು. ಹೋಗೋಣ ಐತಿ ನೋಡ್ರಿ ಇಲ್ಲಿ ಅಧಿಕಾರ ಬಿಟ್ಟು ಕೊಡ್ಬೇಕಲ್ಲ. ಒಮ್ಮೆ ಅಧಿಕಾರ ಸಿಕ್ಕ ಮೇಲೆ ಒಮ್ಮೆ ಬೆಂಗಳೂರು ವಿಧಾನಸೌಧದಾಗ ಒಳಗೆ ಹಾಕ ಮೇಲೆ ತಿರುಗಿ ಬರೋದು ಆಗೋದಿಲ್ಲ ರೀ. ಮತ್ತು ಇದು ಸಿಂಹಾಸನ ಸಿಕ್ಕ ಮೇಲೆ ಹೆಂಗೆ ಬಿಡಾಕೆ ಬರ್ತದೆ ಹೇಳಿ ನೋಡೋಣ. ಆಗ ಗಂಧ ಭಾಳ ಆಗ್ಯಾವ. ಇತಿಹಾಸ ಭಾಳ ಆಗ್ಯದ ಸರ್. ಅದೇನು ಭಾಳ ಅದಾವ. ಆಮೇಲೆ ನಿಮ್ಗೆ ಜಮಖಂಡಿದಟ್ಟ ನಾ ಹೇಳ್ಬೇಕಂತ ಪರಶುರಾಮ್ ಭಾವು ಹಿಂಗೆ ಅವ ಏನಂತಂದ್ರೆ ಇದನ್ನೆಲ್ಲ ಮಾಡಿದವ. ಮತ್ತು ಅವನದು ಏನಂತ ಅವನ ನಂತರ ಏನಂತಂದ್ರೆ ಶಂಕರವಪ್ಪ ಸಾಬತ್ತು ಬಂದರು. ಅವ್ರ ಶಂಕರವಪ್ಪ ಸಾಬರ ಆಳ್ಕೆಯೊಳಗೆ ಏನಾಯ್ತು ಅಂದ್ರೆ ಪ್ರಜಾಪ್ರತಿನಿಧಿಯ ಸಭೆಯಾಗಿ ಜನರಲ್ಲಿ ಸ್ವಾತಂತ್ರ್ಯದ ಅವೇಕನಿಗೆ ಶುರುವಾಯ್ತು. ಸಂಸ್ಥಾನಿಕರ ವಿರುದ್ಧ ಮಂದಿ ಶುರು ಮಾಡಿದ್ರು ರೀ. ಏನು ರೀ ಇಲ್ಲಿ ಪ್ರಜಾಪ್ರತಿ ಇದು ಎಲ್ಲಿ ಮೊದಲು ಅಂದ್ರೆ ಮಹಾರಾಷ್ಟ್ರದಾಗ ಶುರುವಾತು ರೀ. ಅಲ್ಲಿ ಬಾಳಾಸಾಹೇಬ್ ಖೇರ್ ಇದ್ದ. ಅಲ್ಲಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಅಂದ್ರೆ ಬಾಳಾಸಾಹೇಬ್ ಖೇರ್. ಏನು ರೀ ಆಗ ಏನಂತಂದ್ರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಈ ಕಾಂಗ್ರೆಸ್ ಮುಖಂಡರು ಏನಿದ್ರು ನೋಡ್ರಿ, ಇವರು ದೇಶಿ ಸಂಸ್ಥಾನಿಕರ ವಿರುದ್ಧ ದಾಳಿ ಶುರುವಾದವು ರೀ. ಏನು ರೀ ಆ ಟೈಮ್ದಾಗ ಇಲ್ಲಿ ಜಮಖಂಡಿ ಪ್ರಜಾಪ್ರತಿನಿಧಿ ಸಭೆ ಶುರುವಾಗಿ ಇಲ್ಲಿ ಅಂತೆ ಆ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲ ಇವ್ರ ವಿರುದ್ಧ ಆದ್ರ ಮಂದಿ. ಆಮೇಲೆ ಅವ ಶಂಕರವಪ್ಪ ಸಾಬನ ಕಾಲಕ್ಕನ ಅವ ಸಾಬಡೆ ಎತ್ತಿದ್ರಿ. ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ಸಾಬಡೆ ವಕೀಲಿದ್ದ ಅನಂತ ವಾಸುದೇವ್ ಸಾಬಡೆ. ಹಾಂ ಸಾಬಡೆ ಗಲ್ಲಿ ಐತಲ್ಲ, ಸಾಬಡೆ ಏನೈತೆ ಅಂದ್ರೆ ಅವನ ಮುಖಂಡಾಗಿದ್ದ. ಏನು ಆಗ ದಾಮೋಣ್ಣ ಹುಲ್ಯಾಳ್ಕರ, ಅಡವೆಯ ಮುದೋಳ, ಏನಪ್ಪ ಅಂತಂದ್ರೆ ಶ್ರೀಶೈಲಪ್ಪ ತಣಿ ಮತ್ತು ಬಳ್ಳೂರು ಚನ್ನಬಸಪ್ಪ ಇವರೆಲ್ಲ ಒಂದು ಸ್ವಾತಂತ್ರ್ಯ ಇದೆ ಅಂತಂದ್ರೆ ಪ್ರಜಾಪ್ರತಿನಿಧಿಯ
ಸದಸ್ಯರಿದ್ರು ಇವರೆಲ್ಲ ರಾಜನ ವಿರುದ್ಧ ಮಾಡ್ತಿದ್ರು, ಇಲ್ಲಿ ಆಡಳಿತ ಆಗುವ ಲೋಪದೋಷಗಳನ್ನು ಎತ್ತಿ ಹೇಳಕತ್ತಿದ್ರು. ಆಗ ಅಂಥ ಪ್ರಸಂಗದೊಳಗೆ ಮುಂದಾಗಿದ್ದ ಇವ ಯಾರು ಸಾವಡೆ ವಕೀಲ, ಭಾಳ ಶಾಣೆ ಇದ್ರಿ, ಕಂಡಪಟ್ಟಿ ಶಾಣೆ ಅಂದ್ರಿ, ನೋಡಬೇಡ ಅವನು ಅಂಥ ಕಾಂಪಿಟೆಂಟ್ ಮ್ಯಾನ್. ಅವನು ಮರ್ಡರ್ ಮಾಡಿಸಿದ್ರು. ಅದು ಸಂಸ್ಥಾನಿಕರ ಅನುಯಾಯಿಗಳು ಮಾಡಿದ್ರಂತ ಹಿಂಗೆ ಬತ್ತದು, ತುಡುಗಲೆ ಮಾಡಿಸಿದ್ರು ಅದನ್ನು. ಅವನು ಮರ್ಡರ್ ಆತದು ಅಂದ್ರೆ ಅವ್ರ ಬಗ್ಗೆ ಇವ ಅವಹೇಳನ ಮಾಡ್ತಿದ್ದ, ಅದು ಮರ್ಡರ್ ಆತ್ರಿ ಅವನು. ಅದು ಅವನು ಮರ್ಡರ್ ಆದ ಕೂಡಲೇ ಇದು ಪ್ರಜಾಪ್ರತಿನಿಧಿ ತೀರ ವಿರುದ್ಧ ಆದ್ರು ಅವ್ರ ವಿರುದ್ಧ. ಅದಕ್ಕೆ ಏನಾತಪ್ಪ ಅಂತಂದ್ರನ ಶಂಕರವಪ್ಪ ಸಾಹೇಬ ಸ್ವಾತಂತ್ರ್ಯ ಸಿಕ್ಕ ಒಂದು ವಾರನಾಗ ತೀರ್ಕೊಂಡವು. ಏನಪ್ಪ ಅವು ಒಳಗಿನೂ ಮತ್ತು ಬೇರೆ ಅದಾವು, ಅವತ್ರ ನಾವು ಅವ್ನು ರಿಕಾರ್ಡ್ ಮಾಡಬಾರ್ದು, ಅವ್ನು ಹೇಳಬಾರ್ದು, ಅವನ್ನ ಹಿಂಗಿರ್ತೈತಿ ಒಂದೊಂದು ಏನಾಗಿ ಸತ್ತ ಅನ್ನೋದನ್ನ ಹೇಳಕ್ಕೆ ಬರಂಗಿಲ್ಲ ಸರ್. ತೀರ್ಕೊಂಡ್ರೆ ಅವ್ರು ಮುಂದೆ ಒಟ್ಟು, ಯಾಕಂದ್ರೆ ಮುಂದೊಂದು ವರ್ಷದಾಗ ಅಂದ್ರೆ ನೋಡ್ರಿ ನಿಮ್ಗೆ ಅವ್ನು ಮರ್ಡರ್ ಆತ್ರೆ, ಮರ್ಡರ್ ಆದ ಕೂಡ ಮುಂದೆ 1947 ಆಗಸ್ಟಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಗಸ್ಟ್ 15ಕ್ಕೆ ಸಿಕ್ತು. ಮುಂದೆ ಆಗಸ್ಟ್ 22ಕ್ಕೆ ತೀರ್ಕೊಂಡವ, ಒಂದು ವಾರನಾಗ ತೀರ್ಕೊಂಡು. ಸ್ವಾತಂತ್ರ್ಯ ಸುದ್ದಿ ಕೇಳಿ ತೀರ್ಕೊಂಡೆ ಅಂತೇಳಿ ತನ್ನ ಸ್ಟೇಟ್ಮೆಂಟ್ ಹೇಳ್ತಾನವ. ಶಂಕರವಪ್ಪ ಸಾಹೇಬ್ ತೀರ್ಕೊಂಡ್ರಿ ಸರ್. ಆ ನಂತರ ಅವನ ಮಗ ಮತ್ತೆ ಹೇಳ್ತಿದ್ರೆ ಪರಶುರಾಮ್ ಪಿ ಪಟವರ್ಧನ್ ಅಂತ ಬಂದ, ಮತ್ತು ಮುತ್ತೇನ ಹೆಸರು ಮತ್ತೊಬ್ಬ ಮೂರನೇದ್ದು. ಆ ಪಿ ಪಟವರ್ಧನ ಕಾಲಕ್ಕೆ ಇದೇನು ಪ್ರಜಾಪ್ರತಿನಿಧಿ ಭಾಳ ಆಗಿದ್ದಿಲ್ಲ, ಅದಕ್ಕೆ ಅವ ಏನು ಮಾಡಿದೆ ಅಂದ್ರೆ ಏನು ಅಖಿಲ ಭಾರತ ಒಕ್ಕೂಟಕ್ಕೆ ನಮ್ಮ ಸಂಸ್ಥಾನ ಕೊಟ್ರಾತ ಅಂತೇಳಿ ನಿರ್ಣಯ ಮಾಡಿದೆ ಸರ್. ಇವರು ಪಟವರ್ಧನರು 8 ಸಂಸ್ಥಾನಗಳು ರೀ ಇಲ್ಲಿ ನಮ್ಮ ದಕ್ಷಿಣದೊಳಗೆ. ಸಾಂಗ್ಲಿ, ಮಿರಜ್ ರೀ, ಕುರಂದವಾಡ, ಜಮಖಂಡಿ ಇವೆಲ್ಲ ಕೊಂಕಣಿ ಬ್ರಾಹ್ಮಣರು. ಇವರು ಒಟ್ಟರು ಅಣ್ಣತಮ್ಮರು ಕೊಂಕಣ ಬ್ರಾಹ್ಮಣರು ಇವರು ಪಟವರ್ಧನರು. ಆ ಬಾವೇ ನರಗುಂದದ ಬಾಬಾ ಸಾಹೇಬನು ಅವರು ಕೊಂಕಣ ಬ್ರಾಹ್ಮಣರು, ಇವರು ಸಂಬಂಧಿಕರು ಅವರು. ಅವರು ಒಂದೇ ಕುಲದವರು, ಅವರು ಕೊಂಕಣ ಬ್ರಾಹ್ಮಣರು. ಅವರು ನಿಮ್ಮ ನರಗುಂದ ಮತ್ತು ಇದು ಯಾವುದದು ರಾಮದುರ್ಗ ಎರಡೂ ಸಂಸ್ಥಾನಿಕರು, ಇವೆಲ್ಲ ಕೊಂಕಣ ಬ್ರಾಹ್ಮಣರು ಇವರು. ಇಲ್ಲಿ ಮೊದಲ ಸಂಸ್ಥಾನ ಹೇಳ್ತಿದ್ರೆ ಮರಾಠರದು. ಮತ್ತು ಅಲ್ಲಿ ಸವಣೂರು ಅಂತೂ ಮುಸಲ್ಮಾನರದು. ಅದು ಸವಣೂರು ನವಾಬ್ ಇದ್ದಲ್ಲ ಅಲ್ಲಿ, ಅವನ ಆಳ್ಕೆ. ಆ ಸವಣೂರು ನವಾಬನ ಆಳ್ಕೆನೂ ಇದ್ರಾಗ ಬರ್ತೈತಿ ತಿಳಿತ್ರಿ. ಅದಕ್ಕೆ ಇಷ್ಟಾದ ನಂತರ ಮುಂದೆ ಏನಾಯ್ತು ಆಗಂದ್ರೆ ಈ ಕಡೆಗೆ ಪಿ ಪರಶುರಾಮ ಅಂದ್ರೆ ಏನು ಅಂದರೆ ಈ ಪರಶುರಾಮನ ಕಡಿ ಅರಸಮ. ಅವ ಏನು ಮಾಡಿದಪ್ಪ ಅಂತಂದ್ರೆ ತನ್ನ ಸಂಸ್ಥಾನವನ್ನು ಅಖಿಲ ಭಾರತ ಒಕ್ಕೂಟಕ್ಕೆ ಮಾರ್ಚ್ 9, 1948ಕ್ಕೆ ಕೊಟ್ಟುಬಿಟ್ಟ. ಇವನು ನೋಡಿ ಏನು ಮಾಡಿದ್ರು, ಎಲ್ಲ ದಕ್ಷಿಣ ಸಂಸ್ಥಾನಿಕರೆಲ್ಲ ಕೊಟ್ಟರು. ಅವರು ಎಲ್ಲ ಕಮಾಯಿ ಮಾಡಿದ್ರು. ನಾವು ಒಟ್ಟರು ಒಂದಾಗೋನು, ನಾವು ಆಡಳಿತ ಮಾಡೋನು, ಭಾರತದ ಒಕ್ಕೂಟದಾಗ ಯಾಕೆ ಸೇರುನು ಅನ್ನೋ ವಲ್ಲಭಾಯಿ ಪಟೇಲ್ ಕೇಳಲಿಲ್ಲ. ಅವ ಹೋಮ್ ಮಿನಿಸ್ಟರ್ ಇದ್ದಾಗ ಅವೇನಂದ್ರೆ 100 ವರ್ಷಗಳವರೆಗೆ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿ ಸ್ವಾತಂತ್ರ್ಯ ಪಡೆದಿವು. ಈ ಸ್ವಾತಂತ್ರ್ಯ ನೀವು ಬೇರೆ ನಾವು ಬೇರೆ ಅಂದರೆ ಉಳಿಯಂಗಿಲ್ಲ, ಇನ್ನೊಬ್ಬರು ಬಂದು ನಮ್ಮನ್ನು ಆಳ್ತಾರೆ. ಮತ್ತು ಅಟ್ಟುತನು ಒಂದು ಗುಡಿಸನತ್ತು ಮಾಡಿದವ ಅವನೇ. ಆಗೇನಾತಪ್ಪ ಅಂತಂದ್ರೆ ನಾ ಹೈದರಾಬಾದ್ ನಿಜಾಮ, ನಾ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅಂದವು. ಎಲ್ಲ ಇರ್ಲಿಕ್ಕಂದ್ರೆ ಇನ್ನೊಂದು ಪಾಕಿಸ್ತಾನ ತಯಾರು ಮಾಡ್ತೀನಿ ಇಲ್ಲಿ ಅಂದವು. ಇವ ಜುನಗಢದ ಸಂಸ್ಥಾನಿಕ ಏನಂದ, ನಾ ಮುಸಲ್ಮಾನರ ದೇಶವನ್ನು ಮಾಡ್ತೀನಿ ಇದನ್ನು ಅಂದವು. ಕಾಶ್ಮೀರದಂತೂ ನಿಮಗೆ ಗೊತ್ತಿದೆ, ಅವನದು ಅದೇ ಕಾಶ್ಮೀರ ಮತ್ತು ಜುನಗಢ, ಹೈದರಾಬಾದ, ಇವು 3 ಏನೈತೆ ಅಂತಂದ್ರೆ ನಾವು ಮುಸಲ್ಮಾನ ರಾಜ್ಯಗಳನ್ನು ನಾವು ಮಾಡೋರು. ನಾವು ಅಂದರೆ ಅರ್ಥಾತ್ ನಾವು ಪಾಕಿಸ್ತಾನಕ್ಕೆ ಸೇರೋರು ಅವರು. ಏನು ಉಳಿದುಗಳು ಏನಂತ ಮತ್ತು ಒಳಗೆ ರಗಡ ಜಾತಿ ಮತ್ತು ಅವು ಇವು ಬೇರೆ ಬೇರೆ ಸಂಸ್ಥಾನಿಕರಲ್ಲ, ಮರಾಠರು ಅವರು ಇವ್ರು ಇದ್ರಲ್ರಿ. ಇವ್ರು ಏನು ಮಾಡಿದ್ರು ಅಂದ್ರೆ ನಾವು ದಕ್ಷಿಣದವ್ರು ನಾವು ಒಟ್ಟು ಕೂಟ್ಕೆ ನಾವು ಒಂದು ಫೆಡರೇಷನ್ ಮಾಡ್ಕೊಂಡು ನಾವು ಸ್ವತಂತ್ರ ಆಳೋನಿಲ್ಲ. ಅದನ್ನು ನೆಹರು, ವಲ್ಲಭಾಯಿ ಪಟೇಲ್ ಅವ್ರು ಬೇರೆ ಆಳಿಲ್ಲ ಅಂದ್ರೆ ಅವರು ಅದು ನಾವು ಅಲಾವ್ ಮಾಡಲಿಲ್ಲ ನಾವು. ಅದಕ್ಕೆ ಅವ ಏನಂತೆ ಅಂದ್ರೆ ವಿ ಪಿ ಮೆನನ್ನನ್ನು ತನ್ನ ಸೆಕ್ರೆಟರಿ ತೊಗೊಂಡ. ಭಾಳ ಸ್ಟ್ರಾಂಗ್ ಮನುಷ್ಯ ಅವ ವಿ ಪಿ ಮೆನನ್. ಮತ್ತು ಅವ ಒಂದು ಲಿಸ್ಟ್ ಬರ್ಕೊಂಡವ, ಇದಕ್ಕೆ ನೀವು ನಿಮ್ಮ ಸಂಸ್ಥಾನವನ್ನು ಸಂಪೂರ್ಣ ಕೊಡಬೇಕು, ನಿಮ್ಮ ರಾಜ ಮರ್ಯಾದೆ ಕಾಯುವ ಸಂಬಂಧ ತಿಳ್ಕೊಂಡು ನಾವು ಭಾರತ ಸರ್ಕಾರದಿಂದ ಇಂತಿಷ್ಟು ನಿಮಗೆ ರಾಜಧನ ಕೊಡ್ತೀವಿ ಸಾಯಿ. ಖರೆ ನಿಮ್ಮನ್ನು ಆಳು ಕೊಡೋದಿಲ್ಲ ನಾವು, ಭಾರತ ಸರ್ಕಾರಕ್ಕೆ ನಾವು ಸೇರ್ಕೊಂಡು ಬಿಡೋರು, ನಿಮ್ಮನ್ನು ಇರ್ಲಿಕ್ಕೆ ಬಿಡೋದಿಲ್ಲ ನಾವು. ಎರಡು ತೊಗೊಂಡು ಬರ್ತಟ್ಟು ಪಿಸ್ತೂಲ ಬರ್ತಟ್ಟು ಗನ್ ತೊಗೊಂಡಿತ್ತವ. ಲಿಸ್ಟ್ ಇಟ್ಟ ತಿಳಿತೇನ್ರಿ. ಆ ಟೈಮ್ದೊಳಗೆ ಏನಾತಪ್ಪ ಅಂತಂದ್ರೆ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಒಕ್ಕಟ್ಟು ಭಾಳ ದಿನ ಉಳಿಯಂಗಿಲ್ಲ, ನಮ್ಮೊಳಗೆ ಜಗಳಾಡಿ ಒತ್ತೇಳಿ ತಿಳ್ಕೊಂಡು ಒಬ್ಬೊಬ್ಬರು ಸೇರ್ಲಕತ್ತಿದ್ರು ಅಖಿಲ ಭಾರತ ಒಕ್ಕೂಟಕ್ಕೆ. ಅಟ್ಟರು ಸೇರಿದ್ರು. ಕಡೆಗೆ 3 ಮಂದಿ ಉಳಿದ್ರು. ಜುನಗಢ,
ಕಾಶ್ಮೀರ ಹೈದರಾಬಾದ್ ಎಲ್ಲರೂ ಸೇರಿದ್ರು. ಇವರಟ್ಟು ಉಳಿದ್ರು. ಉಳ್ಯಾಣನ ಮುಂದೆ ಏನು ಮಾಡಿದ್ರು ವಲ್ಲಭಾಯಿ ಪಟೇಲ ಅಂದ್ರೆ ಇವ್ರ ಮೇಲೆ ಸೈನ್ಯ ತೊಗೊಂಡು ದಾಳಿ ಮಾಡಿ ನಿಜಾಮನ್ನು ಸೋಲಿಸಿ ಶರಣಾಗತ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡ. ಅದಕ್ಕೆ ಏನಂತ ರಜಾಕಾರ ಹಾವಳಿ ಅಂತೇಳಿ ಒಂದು ದೊಡ್ಡ ಇತಿಹಾಸ ಅದ ರೀ. ಅಂದ್ರೆ ಅಲ್ಲಿ ಅಟ್ರು ಎಲ್ಲ ಮುಸ್ಲಿಮರೆಲ್ಲರೂ ಇವರು ಅಲ್ಲಿ ಜನ ಎಲ್ಲ ಅವ್ರ ವಿರುದ್ಧ ದಂಧೆ ಮಾಡಿದ್ರು. ಅವ್ರನ್ನ ಚಿತ್ರ ಹಿಂಸೆ ಮಾಡಿದ್ರು ಅಲ್ಲಿ ಹೈದರಾಬಾದಕ್ಕೆ. ಹೈದರಾಬಾದ್ ಏರಿಯಾ ಆತಾರ ನಿಮಗೆ ಗುಲ್ಬರ್ಗ, ರಾಯಚೂರ, ಬಳ್ಳಾರಿ ಇವೇನದಾವ ನೋಡ್ರಿ ಇಟ್ಟು ಬೀದರ. ಅದು ದೊಡ್ಡ ಕತೆ ಅದ ಸರ್. ಅದು ಆ ಇತಿಹಾಸ ಆದ್ರೆ ಇನ್ನು 4 ದಿನ ಹೋಗತ್ತೆ ಅದು ಅವ್ದು ಗುಮ್ಮಿಗೈತೆ ಅದು. ಅದನ್ನು ಕೇಳಕ್ಕೆ ಬರ್ತಿದ್ರೆ ಬೇರೆ ಬರ್ರಿ ಇಲ್ಲವೇ ಏನು ರೀ. ಅದಕ್ಕೆ ರಜಾಕಾರ ಹಾವಳಿ ಅತ್ತಾರ. ಅದಕ್ಕೆ ಅಲ್ಲಿ ಎಲ್ಲ ಹಿಂಸೆ ಮಾಡಿದ್ರು ಅವರು ಜನಗಳಿಗೆ. ಮುಸಲ್ಮಾನರು ಎಲ್ಲ ಹಿಂಸೆ ಮಾಡಿ ಹಿಂದೂಗಳ ಮನೆಗೆ ಹೊಕ್ಕ ಬದುಕು ಬಗ್ಗೆ ತೊಗೊಂಡು ನೈತಿಕ ಮಂದಿಯಿಂದ ಹೆಣ್ಮಕ್ಳನ್ನ ಕೆಡಿಸಿ ಎಲ್ಲ ಅದು ಕೂಡಲೇ ಎತ್ತು ನೋಡ್ರಿ ಮಂದಿಯಾಗೆಲ್ಲ. ಸ್ವಾಮಿ ರಮಾನಂದರು ಯಾರಪ್ಪ ಅಂತಂದ್ರೆ ಸಿಂಧಿಗೆ ರಮಾನಂದರು ಮತ್ತು ಶರಣಗೌಡರು ಅಲ್ಲಿ ಮತ್ತು ಹೋರಾಟಗಾರ ಬೇರೆ ಎದ್ರಿ. ಅಲ್ಲಿ ಎದ್ದು ಹೋರಾಟ ಮಾಡಿ ಕೆಸಿಂದ ಯಾರಪ್ಪ ಅಂದ್ರೆ ಭಾರತ ಸರ್ಕಾರದ ಸೈನ್ಯ ತರಿಸಿ ಕೆಸಿಂದ ಹಾಕಿ ಅವನ್ನ ಶರಣಾಗತ ಆದ ಕಡಿಕೆ ಅವ್ನು ಸೋತು ನಿಜಾಮ ಸೇರಿದ ಕೂಡ ಅದನ್ನು ಹೈದರಾಬಾದ ಭಾರತ ಸರ್ಕಾರದಲ್ಲಿ ಸೇರಿಕೊಂಡ್ಬಿಟ್ರಿ. ಅದು ಹಿಂಗಾತು. ಇನ್ನು ಇವೇನು ಇಲ್ಲಿ ಸೇರಿಸಿ ಬಿಟ್ಟಲ್ಲ. ಆ ನಂತರ 48ಕ್ಕೆ ಸೇರಿದ್ರಿ. ಇವ್ರಿಗಿಬ್ಬರು ಮಕ್ಕಳು ಕಡೆಯವರು ಪಿ ಪಟವರ್ಧನಕ್ಕೆ. ಒಬ್ಬ ಪ್ರಣಯ ಕುಮಾರ, ಇನ್ನೊಬ್ಬ ಪ್ರತೀಕ ಕುಮಾರ ಅಂತ. ಪ್ರತೀಕ್ ಅನ್ನತಕ್ಕಂಥವ್ನು ಬಂಗ್ಲೆ ಇದೆ ಇಲ್ಲಿ ಈಚೆ ಕಡೆ ನಮ್ಮ ಹಿಂದೆ ಐತಿ, ನಮ್ಮ ಮನೆ ಹಿಂದೆ ಐತಿ ರೀ. ಪ್ರಣಯ ಅನ್ನತಕ್ಕಂಥವ್ದು ಅಲ್ಲಿ ರಾಮತೀರ್ಥದಾಗ ಐತಿ. ಅವ ಮೇಲಿನ ಮೇಲೆ ಬಂದಂದ್ರೆ ಬರ್ತಾನೆ ಅಲ್ಲಿ ರಮಾ ನಿವಾಸದಾಗ ಗೆಸ್ಟ್ ಹೌಸ್ದಾಗ ಇರ್ತಾರೆ 4 ದಿನ. ಆ ಟೈಮ್ದಾಗ ನಮ್ಮ ಮನೆಗೆ ಬರ್ತಾರೆ. ಬರ್ತಾರೆ ನಮ್ಮ ಮನೆಗೆ. ಅವ್ರ ಲೆಟರ್ದಾಗ ತೋರಿಸ್ಲೇ ನಿಮಗೆ ಬೇಕಾರೆ. ಅವ್ರು ನಮಗೆ ತಮ್ಮ ಸಂಸ್ಥಾನದಾಗ ಏನೇನಿದ್ದು ಆಡಳಿತ ಹೆಂಗಿತ್ತು ಏನಿತ್ತು ಅದನ್ನೆಲ್ಲ ನನಗೆ ಕೊಟ್ಟಾರ. ಅವ್ರು ನನ್ನ ತೆಕ್ಕ ಅದಾವ. ಅದನ್ನು ಆಂಗ್ಲ ಭಾಷೆದೊಳಗೆ ಕೊಟ್ಟಾರ. ಮರಾಠಿ ನನಗೆ ಬರೋಂಗಿಲ್ಲ, ಕನ್ನಡ ಅವ್ರಿಗೆ ಬರೋಂಗಿಲ್ಲ. ಇಂಗ್ಲೀಷ್ದಾಗ ಕೊಟ್ಟಾರ ನನ್ನ ತೆಕ್ಕ. ಏನು ರೀ ಕೊಟ್ಟ ದಿವಸ ಏನೈತೆ ಅಂದ್ರೆ 48 ಕೊಟ್ಟ ನಂತರ ಅವರು ಒಂದು ದೊಡ್ಡದೊಂದು ಸಭಾ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರ ಬಗ್ಗೆ ಅವ ತನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸಿದ್ದನ್ನು ಒಂದು ಅವ್ರ ಗೆಜೆಟರ್ ಪ್ರಿಂಟ್ ಮಾಡ್ಯಾರ. ಗೌರ್ಮೆಂಟ್ ಆಫ್ ಇಂಡಿಯಾ. ಹಾಂ ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಅದು ತಮ್ಮ ಸ್ಟೇಟ್ ಗೆಜೆಟರ್. ಅದು ಜಮಖಂಡಿ ಸಂಸ್ಥಾನದ ಗೆಜೆಟರ್. ಅದು ಒಂದು ಗೆಜೆಟರ್ ಐತಿ ನಿಮ್ಗೆ ಬರೀ ತೋರಿಸ್ತಾನೆ. ಅದು ಮರಾಠಿ ಒಳಗೈತಿ. ಅದನ್ನು ನೀವು ಇದನ್ನು ಮಾಡ್ಕೊಂಡು ಹೋಗ್ರಿ. ಏನು ರೀ ಮುಂದೆ ಏನಾಯ್ತಪ್ಪ ಅಂತಂದ್ರೆ 1947ಕ್ಕೆ ದೇಶ ಸ್ವಾತಂತ್ರ್ಯ ಆಯ್ತು. ಆ ಟೈಮ್ದೊಳಗೆ ಏನು ಮಾಡಿದ್ರು ಅಂದ್ರೆ ಸ್ವಾತಂತ್ರ್ಯ ಆದ ಕೂಡಲೇ ಎಲ್ಲ ಕಡೆ ಇದನ್ನು ಏನಂತೀರಿ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಲಿಕ್ಕೆ ಮಂದಿ ಜೆಂಡಾ ಹಾರಿಸೋದು. ಜಮಖಂಡಿಗೆ ಹಾರಿಕೊಡ್ಲಿಲ್ಲ. ಅವರು ಜಮಖಂಡಿಗೆ ಹಾರಿಸ್ಕೊಡ್ಲಿಲ್ಲ. ಹಾಗೆ PBI ಸ್ಕೂಲ್ದಾಗ ವಿದ್ಯಾರ್ಥಿಗಳಿದ್ರು. ಆಗ ನಮಗಿಂತ ಮೊದಲು ಈಶ್ವರಪ್ಪ ಗತ್ರಕ್ಕಿದು ಇದ್ರು. ಅವ್ರು ಬರ್ತೈತೆ ಅಲ್ಲಿ ಚರಿತ್ರೆ ಬರ್ತೈತಿ ಏನಪ್ಪ. ಅವರೆಲ್ಲ ಕೂಡಿಕೆಸಿಂದ ಏನು ಮಾಡಿದ್ರೆ PBI ಸ್ಕೂಲ್ದಾಗ ವಿದ್ಯಾರ್ಥಿಗಳಿದ್ರು. ಅವರು ವಿದ್ಯಾರ್ಥಿಗಳಿದ್ದು ಕೂಡಲೇ ಏನತ್ತೆ ಅಂದ್ರೆ ಅಲ್ಲಿ ದೊಡ್ಡ ಹರ್ತಾಳ ಮಾಡ್ಕೊಂಡು PBI ಸ್ಕೂಲ್ದಾಗ ಜೆಂಡಾ ಏರಿಸಿದ ಕೂಡಲೇ ಅರೆಸ್ಟ್ ಮಾಡಿದ್ರು ಅವ್ರನ್ನ. ಏನಪ್ಪ ಯಾಕಂದ್ರೆ ನಮ್ಮ ಸಂಸ್ಥಾನ ಇನ್ನೂ ಸ್ವತಂತ್ರ ಇಲ್ಲ ನಿಮಗೆ. ಏನು ರೀ ಯಾವಾಗ ಸ್ವಾತಂತ್ರ್ಯ ಆತಪ್ಪ ಅಂದ್ರೆ 1948 ಮಾರ್ಚ್ 9ಕ್ಕೆ ಇವ ಹ್ಯಾಂಡ್ ಓವರ್ ಮಾಡಿಬಿಟ್ಟ. ಹ್ಯಾಂಡ್ ಓವರ್ ಮಾಡ್ಬೇಕಂತಂದ್ರೆ ಮೊದಲು ಏನು ಮಾಡಿದ್ರು ಅಂದ್ರೆ ರೀ ಕೊಡೋದು ನಿರ್ಣಯ ಮಾಡಿದ, ಇನ್ನು ಬಿಡೋದು ನಿರ್ಣಯ ಮಾಡಿದವ. ನಿರ್ಣಯ ಮಾಡಿ ಇಲ್ಲಿ ಜತ್ತಿ ಅವ್ರನ್ನ ವಾಟ್ವೇರ್ ರಾವ್ಸಾಬತ್ತಿದ್ರು, ನೀವು ನೋಡಿಲ್ಲ. ವಾಟ್ವೇರ್ ರಾವ್ಸಾಬ್ರನ್ನ ಜಮಖಂಡಿ ಅವ್ರು 4 ಮಂದಿ ಹಿರಿಯರನ್ನ ಕರ್ಕೊಂಡ್ಕೆ ದಿಲ್ಲಿಗೆ ಹೋದವ ಮಹಾರಾಜ ಪಿ ಪಟವರ್ಧನ್. ಅಲ್ಲಿ ಹೋಗಿ ಕೆಸಿಂದ ಅಲ್ಲಿ ಇವ್ರನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಭೇಟಿ ಆದವ ದಿಲ್ಲಿಗೆ ಹೋಗಿ. ಇಲ್ಲ ಹಿಂಗೆ ನಮ್ಮ ದಕ್ಷಿಣ ಸಂಸ್ಥಾನದೊಳಗೆ ನಮ್ಮ ಜಮಖಂಡಿ ಸಂಸ್ಥಾನ ಇದನ್ನು ನೀವು ತಗೋರಿ ಅಂತಂದ. ಅಂದ್ಕೊಂಡೆ ಮೊದಲು ತೊಗೊಳ್ಳಿಲ್ಲ ಅವರು. ನಾವು ಇಲ್ಲಿ ತನಕ ದೇಶಿ ಸಂಸ್ಥಾನಗಳನ್ನು ಯಾವ ಆಧಾರದ ಮೇಲಿಂದ ಯಾವ ಕರಾರ ಮ್ಯಾಗಿಂದ ತಗೋಬೇಕು ಅನ್ನೋದು ನಿರ್ಣಯ ಮಾಡಿಲ್ಲ. ಈಗ ನೀವೇನು ಮಾಡಿರಿ ಅಂತಂದ್ರೆ ಹೋಗಿ ನಿಮ್ಮ ಪ್ರಜೆಗಳ ಒಂದು ಅನುಮತಿಯನ್ನು ಪಡೆದುಕೊಂಡು ಠರಾವ್ ಪಾಸ್ ಮಾಡ್ಕೊಂಬರ್ರಿ ಅಂತ ಕಳೆದ್ರೆ ನಾವು ನೀವು ಕೊಡ್ಲಾಕ್ಕೆ ಬಂದಿರಿ, ನೀವು ಪ್ರಜೆಗಳು ಒಪ್ತಾರೋ ಇಲ್ಲೋ ಅವ್ರನ್ನ ಕೂಡಿಕೆಸಿಂದ ಠರಾವ್ ಪಾಸ್ ಮಾಡ್ಕೊಂಡು ತೊಗೊಂಡು ಬರ್ರಿ ಅಂದರು. ತಿರುಗಿ ಬಂದ್ರಿ ಇವರು. ಬಂದು ಪ್ರಜಾಪ್ರತಿನಿಧಿ ಇಲ್ಲಿ ಬನಟ್ಟ್ಯಾಗ ಒಂದು, ಅಲ್ಲಿ ಸವಳಿಗ್ಯಾಗ ಒಂದು, ಅಲ್ಲಿ ತುಂಗಳದಾಗ ಒಂದು, ಈ ಕಡೆ ಗಲಗಲಿಯೊಳಗೆ ಒಂದು, ಅಲ್ಲಿ ಕುಂದಗೋಳದಾಗ 2 ಕುಂದಗೋಳ ತಾಲೂಕಿತ್ತು ರೀ ಜಮಖಂಡಿ ತಾಲೂಕಿಗೆ. ಜಮಖಂಡಿ ಸಂಸ್ಥಾನಕ್ಕೆ ಧಾರವಾಡ ಜಿಲ್ಲೆಯೊಳಗಿನ ಕುಂದಗೋಳ ಒಂದು ತಾಲೂಕಿತ್ತು. ಇದಕ್ಕೆ ಅಲ್ಲಿ ಆಡಳಿತ ಇವರೇ ನಡೆಸ್ತಿದ್ರು ಹೋಗಿ ಬಂದು. ಏನು ರೀ ಆ ಕುಂದಗೋಳದಾಗ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಅವರು
ಆ ಕಿತ್ತೂರು ದಾಳಿ ಆದಾಗ ಅದಕ್ಕೆ ಸಂಬಂಧದ ಚರಿತ್ರೆ ಅದು ಬೇರೆ ಮತ್ತು ಕಿತ್ತೂರು ಚೆನ್ನಮ್ಮನ ಹೋರಾಟದಾಗ ತಾರ ಇವು ನಮ್ಮ ಜಮಖಂಡಿ ಮಂದಿ ಕೇಳ್ಯಾರ ಗೊತ್ತದ ಸರ್ ಅದು. ಕಿತ್ತೂರು ಹೋರಾಟಕ್ಕೆ ಜಮಖಂಡಿ ಮಂದಿ ಜಮಖಂಡಿ ಮಂದಿ ಅಲ್ಲ, ಕುಂದಗೋಳದಾಗಿದ್ದ ಜಮಖಂಡಿ ಪ್ರತಿನಿಧಿಗಳಂತ ಅರ್ಥ. ಜಮಖಂಡಿ ಅಂದ್ರೆ ಆ ತಾಲೂಕಿನ ತಾಲೂಕು ಇತ್ತು, ಅಲ್ಲಿ ಅವ್ರು ಅಲ್ಲಿ ಹೋಗ್ಯಾರಂದ್ರೆ ಜಮಖಂಡಿ ತಾಲೂಕದವ್ರ ಅರ್ಥ ಆಗೋದಿಲ್ಲ ಅನ್ನೋದು. ಜಮಖಂಡಿ ಸಂಸ್ಥಾನಿಕರ ಪೈಕಿ ಅಂತ ಹಿಂಗೆ ಇರಲಿ, ಅದು ಬೇರೆ ಐತಿ, ಮತ್ತು ಅದೊಂದು ಕತೆ ಬೇರೆ ಅದಾವೆ. ಅವೆಲ್ಲ ಏನಂತೆ ಅಂದ್ರೆ ಇದನ್ನು ಭಾಳ ಲಾಂಗ್ ಹಿಸ್ಟ್ರಿ ಅದ ಸಾಹೇಬ್ರ. ಆಮೇಲೆ ಬಂದು ಸಭೆ ಮಾಡಿದ್ರು. ಆಯಿತು, ಎಲ್ಲೇ ಆ ಥರ ಮುಂದೆ ಬಂದ್ರಿ ಇವರು ತಿರುಗಿ ಬಂದ ಕೇಸಿಂದ ಇಲ್ಲಿ ಸಭಾ ಸೇರಿಸಿದ್ರು ಬನಟ್ಟಿಗೆ. ಅಲ್ಲಿ ದೊಡ್ಡಮಟ್ಟಿ ಅಂದಾನಪ್ಪನವ್ರದ್ದು ಬಂದಿದ್ರಿ ಸರ್ ಇವರೆಲ್ಲ. ಬಂದ ಕೇಸಿಂದ ಸಭಾ ಸೇರಿಸ್ಕೊಂಡು ಎಲ್ಲ ಪ್ರಜೆಗಳೇನ ಅವ ಹೇಳಿದವ ಮಹಾರಾಜ, ನಾ ಅಧಿಕಾರ ಬಿಟ್ಟು ಕೊಟ್ಟೇನಿ ತಿಳ್ತೇನೆ, ನೀವು ಅಖಿಲ ಭಾರತಕ್ಕೆ ಒಕ್ಕೂಟು ಮಾಡೋದು ನಿಮ್ಮದು ವಿಚಾರ ಆಯ್ತು ಏನಂತ ಹೇಳ್ರಿ ಅಂದ್ಕೂಡ, ಇಲ್ಲ ನಾವು ಅಖಿಲ ಭಾರತ ಒಕ್ಕೂಟು ಒಪ್ಕೋತೀವಿ ಅನ್ನೋಣ. ಅದನ್ನು ದೊಡ್ಡದೊಂದು ಟರಾವ್ ಪಾಸ್ ಮಾಡಿ ಅದೊಂದು ನಕಲ ಸವಳಿಗೆಯಾಗಿ ಹೋಗಿ ಅಲ್ಲಿ ಜನಾಂಗದ್ದು ಈ ಕಡೆ ಎಲ್ಲೆಲ್ಲಿ ಜನಾಂಗ ಅದಾರ ಇವ್ರ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಮಂದಿನೆಲ್ಲ ಕರೆದು ಟರಾವ್ ಪಾಸ್ ಮಾಡ್ಕೊಂಡು ಪುನಃ ಮತ್ತು ಜತ್ತಿಯವರು ಎಲ್ಲರೂ ಕೂಡಿ ದಿಲ್ಲಿಗೆ ಹೋಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ಗೆ ಕೊಟ್ಟರು. ಮಾರ್ಚ್ 9, 1948 ಸ್ವೀಕಾರ ಮಾಡಿದರು. ಅಂದು ಏನಂತ ಮುಂದೆ ಅಲ್ಲಿಂದ ಬರೋಣ ಇಲ್ಲಿ ಅರಮನೆ ಕಿತ್ತರಿ ಅವರು. ಅರಮನೆಯನ್ನು ಇವ್ರು ಬಿಟ್ಟರಿ ಇವರು. ಯಾಕಂತಂದ್ರೆ ಜಮಖಂಡಿ ಎಲ್ಲ ಏನು ಈ ಗೌರ್ಮೆಂಟ್ ಆಫೀಸರ್ಸು ಎಲ್ಲ ಏನು ಸಂಬಂಧಪಟ್ಟದ ನೋಡ್ರಿ, ಇವೆಲ್ಲ ಭಾರತ ಸರ್ಕಾರಕ್ಕೆ ಒಪ್ಕೊಂಡು ಇವು ಏನು ರೀ. ಈಗ ನಾ ಕಾಲೇಜ್ ಪ್ರಿನ್ಸಿಪಾಲ್ ಆದ್ನಿ ಅಂದ್ರೆ ಕಾಲೇಜಿನ ಪ್ರಿನ್ಸಿಪಾಲ್ ಇರ್ತಕ್ಕ ಡೆಸ್ಕ ಕುರ್ಚಿ ಒಟ್ಟು ಸಹಿತ ಅದ್ರ ಮೇಲೆ ಅಧಿಕಾರ ನಂದು. ಪ್ರಿನ್ಸಿಪಾಲ್ ಇರ್ತಕ್ಕ ನಾ ಪ್ರಿನ್ಸಿಪಾಲ್ ಆದ ನಂತರ ಅವ್ರು ನಮ್ಮ ಮನೆಗೆ ಒಯ್ಲಕ್ಕೆ ಬರ್ತೈತೇನು ರೀ. ಹಾಂ, ಹಂಗೆ ಏನಾಯ್ತು ಅಂದ್ರೆ ಎಲ್ಲ ಆಫೀಸದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ತನ್ನ ಅಧಿಕಾರದಾಗ ತಗೋತು. ಆದರೆ ಅದು ಅರಮನೆ ಅವ್ರದ್ದು, ಇದು ಅವ್ರ ಮನೆ ಅದ. ಇದನ್ನು ಬಿಡ್ಲಾಕ್ ಬರಂಗಿಲ್ಲ, ಇದು ನಮ್ಮ ಮನೆ ಇದೆ. ನಾನು ಹೌದು, ನಮ್ಮ ಪರ್ಸನಲ್ ಅಲ್ಲ, ಮತ್ತು ಅದು ಅರಮನೆ ಅರಸನ ಮನೆ, ಅದು ಅವ್ರು ಕಟ್ಟಿಸಿದ್ದು, ಅವ್ರ ಸ್ವಂತ ಪ್ರಾಪರ್ಟಿ ಅದು. ಅದನ್ನು ಅವರು ಅಲ್ಲಿ ಅದನ್ನ ಇಟ್ಕೊಂಡ್ರೆ ಅವರು. ಹಾಂ, ಅವ್ರ ಕೈಯಾಗಿತ್ತು ಅದು. ಅದು ಮುಂದೆ ಅವ್ರ ಅಣ್ಣತಮ್ಮರೊಳಗೆ ಏನು ಬಂದು ಅವನು ಮಾರ್ಕೊಂಡು ಮಾಡಿದ್ರೆ ತಾಂಗಂದ್ರೆ ಬಿಟ್ರೆ ಅಂತ ಹೇಳಿದ್ರೆ. ಆದ್ರೆ ಅವ್ರಿಗೇನು ಜಾಗಗಳು ಅದಾವಲ್ಲ, ಇನ್ನೂ ಮಾಲ್ಕಿ ಜಾಗ ಅದು. ಇದಟ್ಟು ಜಾಗ 7 ಎಕರೆ ಜಾಗ ಏನೇ ಮಾಡಿ ಅವ್ರದ್ದೇ ಇದು. ಅವರ ಮಹಾರಾಜನ ಕೊಟ್ರ, ಮಹಾರಾಜನ ಮಗ ಕೊಟ್ಟ, ಪ್ರಣಯ್ ಕುಮಾರ್ ಕೊಟ್ಟ ನಮಗೆ. ನಾವು ಕಾಲೇಜ್ದವ್ರು 30 ಮಂದಿ ಪ್ರೊಫೆಸರ್ಗಳು ಇದ್ದೀವಿ. ಲಗಳಿಯವರು ಪ್ರಿನ್ಸಿಪಾಲ್ರು ಆಗಿದ್ದವ್ರು. ಅವರು ಇದ್ದ ಬೆಳೆದಾಗ ಇದನ್ನು ಮಾರಾಟಕ್ಕೆ ತೆಗೆದಾಗ ನಮಗೆ ಕೊಡ್ರಿ ಅಂತ ಕೇಳ್ಕೊಂಡಿವಿ ನಾವು. ಅನಾನ ಇದನ್ನೇನಂತಂದ್ರೆ ಇಲ್ಲಿದಿಂದ ಆ ರೋಡ್ ತನಕ ಬರೀ 85,000ಕ್ಕೆ ಕೊಟ್ರು ಅವ್ರಾಗ. 1973 85,000 ರೂಪಾಯಿಗೆ ಇದು ಒಟ್ಟು ಕೊಟ್ರು ನಮಗೆ. ನಾವೆಲ್ಲರೂ ಹಂಚ್ಕೊಂಡಿವಿ. ನನ್ನ ಪಾಲಕಿದ ಪಾಳಿ ಬತ್ತು ಅಟ್ಟು 85,000ಕ್ಕನ 3 ಜನ ಅಲ್ಲ 30 ಜನ ನಾವು ತೊಗೊಂಡಿವಿ. ನಾವು ಪ್ರೊಫೆಸರ್ಗಳು ಕೂಡಿ ಇದನ್ನು ಮುಂದೆ ನಮ್ಮಲ್ಲಿ ಇದನ್ನ ಮೆಜರ್ಮೆಂಟ್ ಮಾಡಿಸಿ ಸರ್ವೆ ಮಾಡಿಸಿ ಪ್ಲಾಟ್ ಮಾಡೋಣ. ನಮ್ಮ ಚೀಟಿ ಎತ್ತಿದ್ರು, ನಮ್ಗೆ ಯಾವ ನಂಬರ್ ಬಂದು ನಾವು ತೊಗೊಂಡಿವಿ. ಅಷ್ಟು ರೊಕ್ಕ ಕೊಟ್ಟಿವಿ, 3,000 ರೂಪಾಯಿ ಕೊಟ್ಟಿವಿ ಇದಕ್ಕೆ. ಹೌದು ರೀ. ಮತ್ತು ಹಿಂಗೆ ಅಗಲ 60 ಅದ, 60 ಫೂಟ, ಹಿಂಗೆ ಉದ್ದು 100 ಫೂಟ್ ಐತಿ. ಹೌದು, 60/100 ರೀ. ಹೌದು, ನಾಟ್ ಎ ಜೋಕ್, ಇಟ್ ಇಸ್ ಎ ಫ್ಯಾಕ್ಟ್. ಬರ್ತಾರೆ ನಮ್ಗೆ. ಅವ್ರನ್ನ ಕರೆದ ಕೇಸ್ ನಮ್ಮ ಕಾಲೇಜ್ ತಂದು ದೊಡ್ಡ ಗಾರ್ಲ್ಯಾಂಡ್ ಹಾಕಿ ಅವ್ರನ್ನ ಆನರ್ ಮಾಡಿದೆವು. ಮತ್ತು ಇವರೇ ಮತ್ತು ಅವರು ಶಂಕರ ವಾಪಸ್ ಅವ್ರು ಇದಕ್ಕನ ಪುನಾದೊಳಗೆ ಅವರು ಇವ್ರ ಹೆಸರಲ್ಲಿಂದ SP ಕಾಲೇಜ್ ಅಂತ ಶ್ರೀಮಂತ ಪರಶುರಾಮ್ ಕಾಲೇಜ್ ಅಂತೇಳಿ ಅವ್ರದ್ದೊಂದು ಕಾಲೇಜ್ ತೆಗೆದಾರೆ ಅವರು. ಹೌದು, ಡೆಕ್ಕನ್ ಸಂಸ್ಥಾನಕ್ಕೆ ಡೊನೇಟ್ ಮಾಡಿದ್ರಿ ಇವರು. ಮತ್ತು ಈ PB ಹೈಸ್ಕೂಲ್ದಾಗ ಯಾರು ಕಲ್ತಿರ್ತಾರೆ, ಮ್ಯಾಟ್ರಿಕ್ ತನಕ ಯಾರು ಸಾರಿ ಕಲ್ತಿರ್ತಾರೆ ಅವರಿಗೆ ಆ ಕಾಲೇಜ್ದಾಗ ಫ್ರೀ ಅದ. ಟಿಲ್ ಟುಡೇ ಫ್ರೀ ಅದ. ಫೀ ತೊಗೊಳಂಗಿಲ್ಲ. ಜಮಖಂಡಿ ಕಾಲೇಜ್ ಹೈಸ್ಕೂಲ್ದಾಗ ಕಲ್ತಾರೆ ಒಂದು ಸರ್ಟಿಫಿಕೇಟ್ ತೊಗೊಂಡೋದ್ರೆ ಫೀ ತೊಗೊಳಂಗಿಲ್ಲ ಅವರು ಅಲ್ಲಿ. ಹಾಂ, ಮೊದಲಿಂದ ಅವ್ರು ಇದು ಟರಾವ್ ಪಾಸ್ ಮಾಡ್ಯಾರ. ಅಲ್ಲಿ ಐತಿ ಗೆಜೆಟಿಯರ್ದಾಗ ಟರಾವ್ ಪಾಸ್ ಮಾಡ್ಯಾರ. ಎಲ್ಲಿ ತನಕ ಸೋಫಾರೇಜ್ ಅದು ಏನು ಅವರು ಅಲ್ಲಿ ಕುಲಿಬೇಕು. ನನಗೆ ಪಾಳಿ ಬಂದಿತ್ತು, ಅದು ನಾ ಅಲ್ಲಿ ಹೋಗ್ಬೇಕತ್ತು ಪೂನಾಕ್ಕೆ. ಏನು ರೀ, ಪೂನಾ SP ಕಾಲೇಜಿಗೆ ಫೀ ಅದ. ಮತ್ತು ಆಗ ದುಡ್ಡು ಇದ್ದಿದ್ದಿಲ್ಲ, ದುಡ್ಡು ಭಾಳ ಕಟ್ಟಿತ್ತು, ದುಡ್ಡು ಹುಡ್ತಿರ್ಲಿಲ್ಲ. ಆಗ ನೀನು ಅಂದರು ನನಗೆ ಮರಾಠಿ ಭಾಷೆ ಬರ್ತಿದ್ದಿಲ್ಲ. ಮತ್ತು ಇನ್ನೂ ಆಗ ಮ್ಯಾಟ್ರಿಕ್ ಇನ್ನೂ ಸಣ್ಣ ಹುಡುಗ, ಇವಕ್ಕಿಂತ ಸಣ್ಣ ಹುಡುಗಿದ್ನಿ. ಅಲ್ಲಿ ಮರಾಠಿ ಬರೋಂಗಿಲ್ಲ, ನನಗೆ ಯಾರು ಪರಿಚಯ ಇಲ್ಲ, ನಾ ಅಲ್ಲಿ ವಾಲ್ಯ ಏನ್ರಿ ಅಂದ್ರೆ ನಮಗೆ ಕೆಲವೊಂದು ಬ್ರಾಹ್ಮಣರ ಇವರು ಪರಿಚಯ ಇದ್ದರು. ಇಲ್ಲ ನಾವು ನಮ್ಮ ಸಂಬಂಧಿಕರದಾರು, ನಾವು ಹೇಳ್ತೀವಿ, ನೀ ಕಲಿತೀನಿ ಅಂದ್ರೆ ನಡಿ ಅಂತ ನನಗಂದ್ರೆ ಅವರು ನಾವು ವಾಲ್ಯ ಅಂದೆ ರೀ. ನಾವು ಬಿಜಾಪುರ ನಮ್ಗೆ ಸಮೀಪಕ್ಕಿತ್ತದು. ಬಿಜಾಪುರ ಕಾಲೇಜ್ಗೆ ಹೋದ್ ನಾನು ಕಲಿಯಕ್ಕೆ. ಹೀಗಾಗಿ ಈ ಸಂಸ್ಥಾನ ಏನಂತಾರೆ 48ರಾಗ ಹೋತ್ರಿ. ಆಮೇಲೆ ಅವರು ಇಲ್ಲಿದ್ದು ಬಿಟ್ಟು ಅವ್ರ ತಂದೆಯವರು ಹೋದರು. ಎಲ್ಲ ತಮ್ಮ ಸಾಮಾನು ಏನು ತೊಗೋಬೇಕೆಲ್ಲ ತೊಗೊಂಡು ಹೋದ್ರು ಅವರು. ಇವ್ರಿಗೇನಂತ ಇಲ್ಲಿ ಪರ್ಸನಲ್ ಪ್ರಾಪರ್ಟಿ ಅದಾವಿನ ಜಮಖಂಡಿಗೆ. ಇವರು ಏನೇನು ಉಳಿಸ್ಕೊಂಡ್ರು ಅರಮನೆ ಜೊತೆಗೆ? ಅವ್ರು ಏನು ಉಳಿಸ್ಕೊಂಡು ಅಂದ್ರೆ ತಮ್ಮ ಪ್ರಾಪರ್ಟಿ ಅದಾವೆ ಸರ್. ಅವರಿಗೆ ಲ್ಯಾಂಡ್ ಪ್ರಾಪರ್ಟಿ ಅದಾವೆ ಸರ್. ಲ್ಯಾಂಡೆಡ್ ಪ್ರಾಪರ್ಟಿ ಕಡ್ಕೊಳ್ಳೋ ಭೂಮಿ ಒಳಗೆ ಅವರು ಜಮೀನು ಅದಾವೆ ಸರ್. ಅವ್ರ ಹೆಸರಲ್ಲಿ ಅವನ್ನ ಮಂದಿಗೆ ಮಾಡ್ಕೊಳಕ್ಕೆ ಕೊಡ್ತಾರೆ ಅವರು.
ಮತ್ತು ಅವರು ಕೆಲವೊಂದು ಅಲ್ಲಿ ಜಾಗ ಉಳಿದವರು ಖುಲ್ಲಾ ಜಾಗ ಆಗ್ತಿರು ರಾಮತೀರ್ಥನ ಮತ್ತು ಗಣಪತಿ ಗುಡಿ ಒಂದು ಉಳಿಸ್ಕೊಂಡಾರ ಅಲ್ಲಿ. ಹೀಗೆಲ್ಲ ಅವ್ರು ಏನು ಮಾಡ್ಯಾರ, ಒಂದು ಮುಂದೆ ಏನು ಮಾಡಿದ್ರು ಅಂದ್ರೆ ಇಲ್ಲಿ ವ್ಯಾಪಾರಸ್ಥರು ಕೂಡಿ ಅದನ್ನು ತೊಗೊಂಡ್ರು ಖರೀದಿ. ಅವ್ರೇನೋ ಅವ್ರ ತಾಯಿ ಒಳಗೆ ಅವರಿಗೆ ಏನೋ ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದುವ, ನಾವು ಇತಿಹಾಸ ಎಲ್ಲಿ ತನಕ ಮಾಡಿದೀವಿ ರೀ, ಹ್ಯಾಂಡ್ ಓವರ್ ಮಾಡಿ ಕೆಸಿಂದ ಸರ್ಕಾರಕ್ಕೆ ಒಪ್ಪು ತನಕ ಮಾಡಿದೆವು. ಮುಂದೆ ಅವ್ರ ಕೌಟುಂಬಿಕ ಗದ್ದಲ್ದಾಗ ನಾವು ಹೆಂಗೆ ಸೇರ್ಲಾಕ ಬರ್ತೈತಿ, ಅದು ರೆಕಾರ್ಡ್ ಆಗಂಗಿಲ್ಲ ಅದು, ಹೌದಲ್ರಿ. ಅವ್ರ ಪರ್ಸನಲ್ ಪ್ರಾಪರ್ಟಿ ಮುಂದೆ ಅಲ್ಲಿ ಅವ್ರ ತಂದೆ 57ಕ್ಕೆ ತೀರ್ಕೊಂಡ್ರು. ಅವ್ರ ತಂದೆ ತೀರ್ಕೊಂಡ್ರು. ಇಬ್ಬರ ಮಕ್ಕಳು ಇವರು, ಒಬ್ಬ ಹೆಣ್ಣು ಮಗಳದಾಳ, ಅವ್ರನ್ನ ಕೊಟ್ಟಾರ. ಮಾರಾಟದಾಗ ಅದಾರ ಅವರು. ಇದ್ರಾಗ ನಿಮ್ಮ ಕೊರೆಗಾಂವ್ ಪಾರ್ಕ್ನಾಗ ಅದಾರ, ಅಲ್ಲಿ ಪುನಾದಾಗ ಅದಾರ ಅವರು. ಮತ್ತು ಏನು ಈ ದಕ್ಷಿಣ ಇದೇನ ನಿಮ್ಮ ಜಮಖಂಡಿ ಇತಿಹಾಸ ದರ್ಪಣ ಅಂತ ನೋಡ್ರಿ, ಇದನ್ನು ಒಬ್ಬರು ನೋಡಿ ನಾ ಮರಾಠಾಗ ಮಾಡ್ತೀನಿ ತಂದರು, ಅವ್ರಿಗೆ ಪರ್ಮಿಷನ್ ಕೊಟ್ಟಿನ. ಮರಾಠಿ ಒಳಗೆ ಮಾಡಿದ್ರು ಅದನ್ನು ಇಲ್ಲೇ ಪುಸ್ತಕ ಅದೇನು. ಆ ಮರಾಠಿದು ಏನು ಮಾಡಿದ್ರಿ ಅಂದ್ರೆ, ಅಲ್ಲಿ ನಾನು ಪುನಾದೊಳಗೆ ಅದನ್ನು ಓಪನಿಂಗ್ ಮಾಡ್ತೀನೋ, ನೀವು ಗೆಸ್ಟ್ ಹತ್ತು ಬರ್ರಿ ಅಂತ ನನಗೆ ಆಮಂತ್ರಣ ಕೊಟ್ಟರು ಮಹಾರಾಜರು. ಅಷ್ಟರೊಳಗೆ ಇಲ್ಲಿ ನನ್ನ ಕಾಲ ಇದು ಆಗಿದ್ದು ಸರ, ನಾವು ಅಲ್ಲೇ ತಂದೆ, ನಾವು ಹೋಗಲಿಲ್ಲ. ಇಲ್ಲಿ ನೋಡ್ರಿ ಒಂದೇ ಮಾತು ನಾವು ಹೇಳ್ಬೇಕಂತಂದ್ರೆ ಹೇಳೇನ, ಇತ್ತೀಚೆಗೆ ಏನಾಗಿಬಿಟ್ಟು ಸರ, ಜನರ ಮೆಂಟಾಲಿಟಿ ಬದಲಾದು ಏನು ರೀ. ಈಗ ನಾವು ನಿಮಗೇನು ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ. ಜಾತಿ ಮತ ಪಂಥ ಇವುಗಳು ಹೆಚ್ಚಾಗಲಕ್ಕದ್ದು. ರಾಷ್ಟ್ರೀಯ ಭಾವನಾ ಮತ್ತು ಅಲ್ಲದೆ ಐಕ್ಯತೆಯ ಭಾವನಾ ಇವೆಲ್ಲ ಭಾಳ ಕಡಿಮೆ ಆಗ್ಲಕತ್ತಾವ. ಅಂಥದ್ರೊಳಗೆ ಜನ ಅವ್ರಿಗೆ ಏನಂತಂದ್ರೆ, ನಾ ಅಷ್ಟೊಂದು ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಏನು ಪರಿಚಯ ಇದ್ದಾರ ಸರ್, ಆರ್ಡಿನರಿ ಮನುಷ್ಯರಂಗೆ ತಿರ್ಕೋತಾರೆ. 180 ವರ್ಷ ರಾಜ್ಯ ಆಳಿದ್ರಿ ಅವರು. 1811ರಿಂದ 1948 ತನಕ ಅಂದ್ರೆ ಅಷ್ಟು ರಾಜ್ಯ ಆಳಿದ್ರಿ ಸರ್. ಮತ್ತು ಅವು ಕಾಲಮಾನ ಹಂಗೆ ಅದಾವೆ ಸರ್, ಯಾರು ಏನು ಮಾಡಬೇಕೈತಿ, ಕಾಲಾಯ ತಸ್ಮೇ ನಮಃ ಅಂದಂಗೆ. ಮತ್ತು ಅವರೆಲ್ಲ ಚಲೋ ಮಾಡಿದ್ರೆ ಎಲ್ಲ ಕರೆ. ಈಗ ನೋಡ್ರಿ ಅಲ್ಲಿ ಏನು ಮಾಡ್ಬೇಕ್ರಿ, ಈ ರೋಡ್ ಮಾಡಿದವ್ರು ಅವರ ಸರ್ ಪೂರ. ಈ ಎಲ್ಲಿಂದ ನಿಮ್ಮದು ಏನು ಬಂದ್ರಲ್ಲ ನೀವು ಇಲ್ಲಿಂದ ಜಮಖಂಡಿ ಅಂತ ನಗರ ಇಲ್ಲ, ಜಂಬುಕೇಶ್ವರ ಅಂತ ಗುಡಿ ಇಲ್ಲ ಅಂತ ಗ್ರಾಮೀಣ ಜನರ ಭಾವನಾ ಇತ್ತು ಇಲ್ಲಿ. ಏನು ತಮ್ಮ ಭಾಳ ಒಳ್ಳೆ ನಗರ ಇದು. ಬಾಂಬೆ ಚೀಫ್ ಮಿನಿಸ್ಟರ್ ಅನ್ನತಕ್ಕಂಥ ಪ್ಲ್ಯಾನ್ ಮಾಡಿಸ್ಕೇಸಿಂದ ಅದನ್ನು ಶಂಕರಪ್ಪ ಸಾಬರು ಮತ್ತು ಪರಶುರಾಮ್ ಭಾವು ಕಟ್ಟಿಸಿದ್ರು. ಅದನ್ನು ಬಾಂಬೆ ಇವನ ಪ್ರಾಂತದಿಂದ ತರಿಸಿದ್ರು. ಬಾಂಬೆ ಗವರ್ನರ್ಸ್ ವಿಸಿಟ್ ಮಾಡಿದ್ದಾರೆ. ನೋಡಿ ಅಲ್ಲಿ ನೋಡಿ ನಿಮಗೆ ತೆಳಗದೆ ಬಾಂಬೆ ಇಂಜಿನಿಯರ್ ಪ್ಲಾನ್ ಮಾಡೋದು. ಹೌದು, ಚೀಫ್ ಮಿನಿಸ್ಟರ್ ಮಾಡಿದ್ರಿ ಅದನ್ನು. ಮತ್ತು ಅಲ್ಲಿ ಸನಾಳ ಇದಕ್ಕೆ 1928 ನೀರಿನ ಸಪ್ಲೈ ಮಾಡಿದ್ರು ಅವರು. ಎಷ್ಟು ಬಾವಿ ಕಟ್ಸ್ಯಾರ್ರಿ ಹೇಳಿಲ್ಲ ಅವ್ರ ಕಾಲಕ್ಕೆ. 34 ಬಾವಿ ಸಂಶೋಧನೆ ಮಾಡೀನಿ ನಾನು, ನೀವೇ ಇಲ್ಲೇ ನಾನೇ ಮಾಡೀನಿ. ಅದು ಬರೆದಿದ್ರೆ ಅವ್ರು ಅಷ್ಟು ಚರಿತ್ರೆ ಅದ ರೀ ಸರ್. ಅದ್ರಾಗ ಜಮಖಂಡಿ ಒಳಗೆ ಎಷ್ಟು ಬಾವಿ ಅದಾವೆ, ನಾನು ನೋಡಿದ್ದು ಬಾವಿ ಎಲ್ಲ ಬರ್ದೀನಿ. ಅದ್ರಾಗ 5 ಕೆರೆ ಇದಾವೆ ಜಮಖಂಡಿಯಾಗ ರೀ. ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಹಾಂ ಅಷ್ಟು ಶಿಕ್ಷಣ ಸಂಸ್ಥೆಗಳು ತೆರೆದ್ರು. ಹೌದು ರೀ. ಮಹಿಳಾ ಶಾಲೆ ಇತ್ತು ಸರ್. ಅದು ಶಕುಂತಲಾ ಅಂಥೇಳಿ ಶಾಲೆ ಇಟ್ಟಿದ್ದು ಸರ್. ಅದು ಏನು ಶಕುಂತಲಾ ಶಾಲೆ ಅಂದ್ರೆ ಏನು ಗೊತ್ತೈತೇನು ರೀ? ಶಕುಂತಲಾ ಶಾಲೆ ಅತಿ ಯಾಕೆ ಸ್ಥಾಪನಾ ಮಾಡಿದ್ರೆ, ಹೆಸರು ಯಾಕೆ ಇಟ್ಟ ಅಂತಂದ್ರೆ, ಅವಂಗೊಂದು ಮಗಳು ಹುಟ್ಟಿತ್ತು ಶಕುಂತಲಾ ಅಂತ ಹೆಸರು ಇದ್ಲಕ್ಕೆ ಆ ಹುಡುಗಿಗೆ. ಏನು ರೀ ಶಕುಂತಲಾ. ಅದಕ್ಕೆ ಮತ್ತು ಇನ್ನೊಂದು ಏನಂತಂದ್ರೆ, ಇದು ಮರ್ತನಿಕ ಸಾರಿ, ಮನುಕರ್ಣಿಕಾ ಅಂತ ಒಬ್ಬಾಕಿ ಮಗಳಿದ್ಲಕ್ಕೆ ದೌಡ್ ತೀರ್ಕೊಂಡ್ಲ. ಮಾತು ಬೇರೆ, ಮನುಕರ್ಣಿಕಾ ಅಂತ ಹುಟ್ಟಿದ್ಲಿ. ಯಾಕಂದ್ರೆ ಕಿತ್ತೂರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮೂಲ ಹೆಸರು ಮನುಕರ್ಣಿಕಾಕಿ. ಈ ಅಂದ್ರೆ ಹುಟ್ಟಿದ ಮನೆಯದು ಮನುಕರ್ಣಿಕಾ ಅಂತ ಇಟ್ಟಿದ್ರು ಅವರು. ಆಕೆ ಗಂಗಾಧರವನ್ನ ಆದ ಕೂಡಲೇ ಆಕೆ ಝಾನ್ಸಿ ರಾಣಿ ಆದ್ಲ. ಆಕೆ ಆಗ ಲಕ್ಷ್ಮೀಬಾಯಿ ಅಂತ ಹೆಸರು. ಮನುಕರ್ಣಿಕ ಅಂದ್ರೆ ಆಕೆ ಹೆಸರ ಒಂದು ಸ್ಫೂರ್ತಿದಾಯಕ ಆಗಲಿ ಅಂತೇಳಿ ತಿಳ್ಕೊಂಡು ಆ ಸ್ವಾತಂತ್ರ್ಯ 1857 ಬಂಡಾಯದೊಳಗೆ ಮಗಳ ಹೆಸರು ಇಟ್ಟಿದ್ದವ. ಎಷ್ಟು ಅಭಿಮಾನ ಇತ್ತು ನೋಡ್ರಿ. ಯು ರಿಮೆಂಬರ್ ದಿಸ್. ಒಬ್ಬರ ಹೆಸರು ನಾವು ಮುದ್ದಮ್ಮ ಅವ್ರನ್ನ ನೆನಪಿಗಿಟ್ಟು ಇಡ್ತೀನಂದ್ರೆ ಏನು ಅದು ಅಭಿಮಾನ ಇಲ್ಲಾರ್ದ ಮಾಡ್ತಾರೆ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ ಹೇಳ್ರಿ? ಹಾಗಿದ್ದು ಅವು ಮತ್ತು ಅವೆಲ್ಲ ಕಾಲಿತ್ತು, ಭಾಳ ಕಾಂಟ್ರಿಬ್ಯೂಷನ್ ಮಾಡಿದರು. ಆದರೆ ಜನ ಮರಿತು. ಮತ್ತು ಇಲ್ಲಿ ನಿಮ್ಗೆ ಹೇಳ್ಬೇಕು, SRA ಕ್ಲಬ್ ಅವ್ರದ್ದು, ಪೋಲೋ ಗ್ರೌಂಡ್ ಅವ್ರದ್ದು, ಮ್ಯಾಲೆ ದರ್ಬಾರ್ ಹಾಲ್ ಅವ್ರದ್ದು, ಏನ್ರಿ ನಮ್ಮ ಕಾಲೇಜ್ ಬಿಲ್ಡಿಂಗ್ ಅಟ್ಟು ಅವ್ರದ್ದು ಮೊದಲಿಂದು. ಮತ್ತು ಅದಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ರಮಾ ನಿವಾಸ ಐತ್ರಿ ಸರ್, ಗೆಸ್ಟ್ ಹೌಸ್ ಅದು ಅವ್ರದ್ದು. ಇದು ಲೈಬ್ರರಿ ಅಂತ ಅದೈತೆ ರೀ, ರಮಾಬಾಯಿ ವಾಚನಾಲಯ. ಮತ್ತು ಅದು ಮ್ಯಾಲೆ ತೆಳಗೆ ಕುಡಿ ಇತ್ತದು. ಮತ್ತು ಮುಂದೆ PB ಹೈಸ್ಕೂಲ. ಮತ್ತು ಅಲ್ಲಿ ನಿಮ್ಮ ಮಾರ್ಕೆಟ್ ಜೊತೆಗೆ ಮ್ಯಾಲೆ ಶಕುಂತಲಾ ಶಾಲೆ ಇತ್ತು, ಅಲ್ಲಿತ್ತು. ಮತ್ತು ಅಲ್ಲಿ ಪಾಗ ಶಾಲೆ, ಪಾಗ ಶಾಲೆ ಅಲ್ಲಿ ಕುದುರೆ ಕಟ್ತಿದ್ರು, ಅದಕ್ಕೆ ಪಾಗ ಶಾಲೆ ತರ. ಅದಕ್ಕೆ ಏನಪ್ಪ ಇಲ್ಲಿ ಮೋಹಿನಿ ಹಾಲ್ ಅಂತದ ರಾಮತೀರ್ಥೊಳಗೆ, ಅಲ್ಲಿ ನಾಟ್ಯ ಮಂದಿರ ಇತ್ತು ರೀ. ಅದು ನಾಟ್ಯ ಮಂದಿರ ಇತ್ತು. ಅದನ್ನು ಪರಶುರಾಮ್ ಭಾವು ಅದನ್ನು ಕಟ್ಟಿಸಿದ ನಾಟ್ಯ ಮಂದಿರ. ಯಾಕಂದ್ರೆ ಅಲ್ಲಿ ಸ್ಪೀಕರ್ ಇಲ್ಲಾರ್ದನ ಮಾತಾಡಿದ್ರು ಸಹಿತ ಅಷ್ಟು ಕೇಳ್ತಿತ್ತು. ಹಂಗದ ಅದರದ್ದು ಮೆಕ್ಯಾನಿಸಮ್.
ಅಂತ ತಂತ್ರಜ್ಞಾನ. ಹಾಂ ತಂತ್ರಜ್ಞಾನ ಏನು ಸರ್ ಅದು ಮತ್ತು ಅವೆಲ್ಲ ಕಾಲಿತ್ತು ಏನೋ ನೀವು ಇಂಟ್ರೆಸ್ಟ್ಲೆ ಬಂದಿದ್ರಿ ಪಾಪ ಪುಣ್ಯ ಕೆಟ್ಟತಕ್ಕ ಕೇಳಿದ್ರಿ ನನಗೆ ತಿಳಿದದ್ದು ಹೇಳಿನಿ ಸಾಕು ಧನ್ಯವಾದಗಳು ನೀವು. ಜುನಾಗಢ ಕಾಶ್ಮೀರ ಏನಾಯ್ತು? ಹಾಂ ಈಗ ಹೈದರಾಬಾದ್ನ ಆಪರೇಷನ್ ಪೋಲೋ ಮಾಡಿ ವಶಪಡಿಸ್ಕೊಂಡ್ರು ವಲ್ಲಭಾಯ್ ಪಟೇಲ್. ಜುನಾಗಢ ಕಾಶ್ಮೀರ ಏನಾಯ್ತು? ಕಾಶ್ಮೀರ ಅದು ಪ್ರಾಬ್ಲಮ್ ಉಳ್ದದಲ್ಲ ಸರ್ ಈಗ ಅಲ್ಲಿ ಅದು ಹಂಗೆ ಪ್ರಾಬ್ಲಮ್ ನೆಹರು ಅವರು ಅದನ್ನು ಹಂಗೆ ಇಟ್ಟರೆ ಅದನ್ನು ಕ್ಲಿಯರ್ ಮಾಡಲಿಲ್ಲ. ಮತ್ತು ಈಗ ಇವೆಲ್ಲ ಈಗ ಮೊನ್ನೆ ನಿಮ್ಮ ಇದು ಹೊಸ ಸರ್ಕಾರ ಬಂದ ಮೇಲೆ ಅಲ್ಲಿ ಎಂಟ್ರ್ ಆಗ್ಯಾವ ಕೆಲವೊಂದು ಪ್ರದೇಶಗಳನ್ನ ತೊಗೊಂಡಾರ ಮತ್ತು ಅವೆಲ್ಲ ಮತ್ತು ಅವು ದೊಡ್ಡ ಲೆವೆಲ್ದಾಗ ಅದ ಸರ್. ಅದನ್ನು ನಾವು ಇತಿಹಾಸದಾಗೆ ನಾವು ಹಂಗೆ ನಮ್ಗೆ ಇದು ಬರೋಂಗಿಲ್ಲ. ಅವು ಈಗ ಪೇಪರ್ದಾಗ ಬರ್ತಾವೆ ಇಟ್ಟೆ ಕರೆ ನಮ್ಮಿನ್ನ ಹಿಸ್ಟ್ರಿ ಒಳಗೆ ಅದು ಇದ್ದದ್ದಾಗಿಲ್ಲ ಅವು ಪ್ರಾಬ್ಲಮ್. ಅಂದ್ರೆ ಅವ್ನು ಬಿಡಲಿಲ್ಲ ರೀ ಆಗ ಅದನ್ನು ಅರ್ಧ ತೊಗೊಂಡ್ರಲ್ಲ ಜಾಗ. ಪಾಕಿಸ್ತಾನ ಅರ್ಧ ಮಾಡ್ಕೊಳ್ಳಿಲ್ಲ ಬ್ಯಾರಿಟ್ರ್ ಜಿನ್ನಾ ನೆಹರು ಅದು ಕತೆ ಬೇರೆ ಸಾಹೇಬ್ರೆ ಹೇಳ್ರಿ ನಿಮಗೆ. ಅದು ಸ್ವಾತಂತ್ರ್ಯ ಆದ ನಂತರ ಅಲ್ಲಿ ಮುಸ್ಲಿಂ ಲೀಗ ಮತ್ತು ಕಾಂಗ್ರೆಸ್ದ ಮೆಂಬರ್ಸ್ದೊಳಗೆ ತಿಕ್ಕಾಟ ನಡೀತು ಏನು ರೀ. ಯಾಕಂದ್ರೆ ಅದು ಪಕ್ಷ ಅಂದರೆ ಮೆಜಾರಿಟಿ ಪಕ್ಷವನ್ನು ಬಿಟ್ಟು ಮೈನಾರಿಟಿ ಪಕ್ಷ ಯಾಕೆ ನಾವು ಇದನ್ನು ಮಾಡೋಣ ಅಂತೇಳಿ ಈ ಕಾಂಗ್ರೆಸ್ ಮುಖಂಡರು ಅಪೋಸ್ ಮಾಡಿದ್ರು ಅದನ್ನು ತಿಳಿತ್ರಿ. ಅದಕ್ಕೆ ಅದೇಂತ ಬ್ಯಾರಿಸ್ಟರ್ ಜಿನ್ನಾ ಏನತ್ತೆ ಅಂದ್ರೆ ಇದನ್ನು ಒಡಿದು ಬೇಡ ಅಂತ ಮಹಾತ್ಮ ಗಾಂಧೀಜಿ ಭಾಳ ಪ್ರಯತ್ನ ಮಾಡಿದ ಏನು ರೀ. ಆದರೆ ಬ್ಯಾರಿಸ್ಟರ್ ಜಿನ್ನಾ ಕೇಳಲಿಲ್ಲ ತಿಳಿತಾನೆ ನಮ್ಮದು ಪ್ರತ್ಯೇಕ ಆಗಲಿಕ್ಕೆ ಬೇಕು. ಯಾಕಂದ್ರೆ ಅವ ಇಂಗ್ಲೆಂಡ್ದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಾಗಿ ಇದ್ದಾಗ ನಾವು ವಿದ್ಯಾರ್ಥಿ ಇದ್ದಾಗ ತಯಾರು ಮಾಡ್ಲಿಕ್ಕತ್ತಿದ್ದವ ಬ್ಯಾರಿಸ್ಟರ್ ಜಿನ್ನಾ. ದೇಶ ದೇಶ ಸಪ್ರೇಟೇ ಮಾಡ್ಬೇಕದು ಆನ್ ದ ಬೇಸಿಸ್ ಆಫ್ ರಿಲಿಜನ್, ಧರ್ಮದ ಮೇಲೆ ಆಗ್ಬೇಕದು. ಅದು ಮುಸ್ಲಿಂ ಕಂಟ್ರಿ ಆಗ್ಬೇಕು, ಇದು ಹಿಂದೂ ಕಂಟ್ರಿ ಆಗ್ಬೇಕು, ಹಿಂಗೆ ಒಳಗೆ ತಿಳಿಯಾಗಿತ್ತದು. ಏನು ಅದು ಭಾಳ ಕತೆ ಭಾಳ ಆಯ್ತು ಸರ್. ಅದು ನಾವೆಲ್ಲ ಓದಿನ ಓದಾವ್ ಸರ್ ತಿಳಿತೀರಿ. ಅವು ಹಾಗೆಲ್ಲ ಇದ್ದಾಗ ಬ್ಯಾರಿಸ್ಟರ್ ಮಹಾತ್ಮ ಗಾಂಧೀಜಿ ಏನಂದು ಗೊತ್ತೈತಿ, ಇಲ್ಲಿ ತಕ್ಕ ದೇಶ ಹೊಡಿಬಾರ್ದು, ಜಿನ್ನಾನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ದೇಶ ಹೊಡೆಯಂಗಿಲ್ಲ ಅಂತ ಒಂದು ಸಲ ತಂದು ಕಿತ್ತು ನೆತ್ತಿಗೆ ಏರಿತು ನೋಡ್ರಿ ಮಂದಿಗೆಲ್ಲ. ಇಲ್ಲಿ ಮಾಡಲಿಲ್ಲ ಹಂಗೆ ಅವರು. ಅಲ್ಲ ಮೈನಾರಿಟಿ ಪಕ್ಷದವನ್ನ ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ತಾನೆ ಅಂದ್ರೆ ಹೆಂಗೆ ಅಂತಂದು ಇದನ್ನು ಅಪೋಸ್ ಮಾಡಿದ್ರು ಭಯಂಕರ. ಇವೆಲ್ಲ ಒಳಗಾಗ್ಯಾವ ಸರ್. ಇವೆಲ್ಲ ಇವನ ಒಳಗಿನೂ ಯಾವ ಕ್ರಿಟಿಕಲಿ ಬರೆದಿಟ್ಟ ನೋಡಿರಿ. ಅದನ್ನು ಓದಿದಾಗ ಗೊತ್ತಾಗತ್ತಿ. ನಾವು ಹೇಳಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಹೇಳಾಕತ್ತಿದ್ದು ಇದು ನಂದಲ್ಲ ಅವಂದು ಅಂತ ಹೇಳ್ತಿದ್ನ. ಹಿಂಗೆ ಇದು ನಾ ಹೇಳೋದಲ್ಲ, ಇತಿಹಾಸದಾಗ ಹಿಂಗೆ ಹೇಳ್ಯಾರು ಅದನ್ನು ನಾ ಹೇಳ್ತೇನೆ ಈಗ ನಿಮಗೆ. ಹಿಂಗೆ ಬರ್ತಾವೆ ಸರ್ ಅವು. ಮತ್ತು ಅವು ನಾನಾ ನಮೂನಿ ಅದಾವೆ. ಮತ್ತು ಅವೆಲ್ಲ ಪ್ರಾಬ್ಲಮ್ ಏನೋ ಟಿಲ್ ಟುಡೇ ಅವೆಲ್ಲ ಹಂಗೆ ಕ್ಲಿಯರ್ ಆಗಿಲ್ಲ. ಮತ್ತು ದಿನಕ್ಕೆ ದಿನ ಹೆಚ್ಚಾಗಲಕತ್ತವು. ಮತ್ತು ಅದ್ರಾಗ ಆಗ ಏನೋ ಒಂದು ಸ್ವಲ್ಪ ಬ್ರಿಟಿಷರು ಆಳಕ್ಕಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಭಾಳ ಸ್ಟ್ರಿಕ್ಟ್ ಇದ್ದು. ನೀವು ನಮ್ಮದ್ರಿ ಬೆನ್ಲೈಟ್ ಇಲ್ಲದ್ರೆ ಸೈಕಲ್ ಪರ್ಮಿಷನ್ ಇದ್ದಿಲ್ಲ ಜಮ್ ಕಡೆಯಾಗ ಹಿಡಿದು ಕಚೇರಿಗೆ ಹಾಕ್ತಿದ್ದಾರೆ ನಮ್ಮನ್ನು. ನಮ್ಮ ಲೈಟ್ ಅಲ್ಲ ಒಳ್ಳೆದು ಡಬಲ್ ಶೀಟ್ ಕೂತ್ರು ನಮ್ಮ ಕಚೇರಿಗೆ ಹೋಗ್ತಿದ್ರು. ಇವನ್ನ ಯಾರೇ ಮಾಡಿ ನಡ್ತೀರಿ ಈಗ ನೀವು ಒಂದು ಸ್ವಲ್ಪ ಅನ್ಕೊಡ್ತೀರಿ ಹೇಳ್ರಿ ನೋಡೋನು. ಈ ಸದ್ಯ ಸಿಕ್ಕಿ ನಾನು ಆ್ಯಸ್ ಎ ಸ್ಟೂಡೆಂಟ್ ಇಲ್ಲಿ ಕಲ್ತಾನೆ ಗೊತ್ತಾಯ್ತು ಸರ್. ನಮ್ಮೂರಿಗೆ ಒಂದು ದಿವಸಕ್ಕೆ 12 ಅಣೆ ಇತ್ತು ಸೈಕಲ್ ಬಾಡಿಗೆ. ನಮ್ಮೂರಿಗೆ ಹೋಗ್ಬೇಕಾದ್ರೆ 12 ಅಣೆ ವಾದ್ಯ ಹಾಕತ್ತಿದ್ರು. ಇಬ್ಬರು ಕೂಡಿ ತೊಗೋತಿದ್ವು, ಹಿಂದೊಬ್ಬ ಮುಂದೊಬ್ಬ ಕೂತು 3 ಮಂದಿ ಕೂಡಿ ಹೋಗಿದ್ವಿ. ಮುಂದೊಬ್ಬ ಮನುಷ್ಯಾಗ 4 ಕಡೆ ಬರ್ತೈತಿ ನಡಿರಲಿ ಹೋಗೋಣ ತೊಯ್ತಿದ್ದೆವು. ನಾವು ಎಲ್ಲಿ ಬರೋಂದ್ರೆ ಆಚೆ ಕಡೆ ಮಗಲ ಆಲ್ಗೂರು ದಾಟಿ ನಾವು 1 ಕಿಲೋಮೀಟ್ರ್ ಇರ್ತೀವಿ ಇಳಿದು ಬಿಡ್ತಿದ್ವಿ. ನಾವು ಇಳಿದು ನಡ್ಕೊತ ಬರೋದು, ಒಬ್ಬನ ಹತ್ತಿ ಬರೋದು. ಶೀಘ್ರ ಓದಿ 3 ಮಂದಿನ ಹೋದ ಕಚೇರಿಗೆ ಹೋಗ್ತಿದ್ರು. ನಾ ಪ್ರೊಫೆಸರ್ ಆದಮೇಲೆ ಬಿಲ್ ಲೈಟ್ ಹಿಡ್ದಾರ ನನ್ನ. ನೀವೇನು ಹೇಳಿ ನಿಮಗೆಲ್ಲ ನಾವು ಹೇಳಿದ್ರೆ ಇದನ್ನೆಲ್ಲ ಭಾಳ ವಿಚಿತ್ರ ಇರುತ್ತೆ. ಹಂಗೆ ರೂಲ್ಸ್ ಹಂಗೆ ಇತ್ತದ. ಇವ್ರು ಮುಂದೆ ಹೇಳಿದ್ರಿ ಇವು ನಗ್ತಾರೆ ಇವರು. ಅಲ್ಲಿ ಹಂಗೆ ಇತ್ತು ಸರ್. ಬ್ರಿಟಿಷರು ಮಾತ್ರ ಬಿಡ್ರಿ ಸರ್. ಇಲ್ಲಿ ನಿಮ್ಮ ದೇಶದಾಗ ಆರಂಭದಲ್ಲೇ ಇದ್ದು. ಹೌದು. ಈಗ ನೋಡ್ರಿ ಎಲ್ಲ ಕಡೆ ನಿಮ್ದು ಈ ಲಿಕರ್ ಪರ್ಮಿಷನ್ ಇತ್ತು. ಜತ್ತಿಯವರಿದ್ದಾಗ ಜಮಖಂಡಿ ತಾಲೂಕದಾಗ ಒಟ್ಟ ಇದ್ದಿದ್ದಿಲ್ಲ. ಎಲ್ಲೇರ ನೀವು ಕುಡ್ದದ್ದು ಬರೀ ಸ್ಮೆಲ್ ಬಂದ್ರೆ ಬೇಡಿ ಹಾಕಿಡ್ಕೊಂಡು ಹೋಗಿದ್ರು. 1951ರಾಗ ಮೊದಲೇ ಇಲೆಕ್ಷನ್ ಆದಾಗ ಮುಂದೆ 5 ವರ್ಷ ತನಕ ಅವರ ಆಳ್ಕಿತ್ತಲ್ಲ ಇಲ್ಲಿ. ಏನು ರೀ ಜತ್ತಿಯವ್ರು ಇದ್ದುಗಳದಾಗ ಭಾಳ ದಿವ್ಸಕ್ಕೆ ಹಿಂದಿಗಡೆ ನಮ್ಮ ಜಮಖಂಡಿ ಇದ್ವು. ಅದು ರೀ ಒಟ್ಟ ಲಿಕ್ಕರ್ ಇದ್ದಿದ್ದಿಲ್ಲ ಇಲ್ಲಿ. ಹಳ್ಳಿ ದೂರಾಗ ಹಿಡಿದ್ರೆ ನಿಮಗೆ ಹೇಳ್ತಾನೆ ಪೊಲೀಸರು ಬರೀ ಸ್ಮೆಲ್ ಬಂದ್ರೆ ಬೆಡಿ ಹಾಕೊಂಡು ಹೋಗಿದ್ರು. ಏನು ಮಾತಾಡ್ತೀರಿ ನೀವು? ನಂಬ್ತೀರಿ? ನಂಬಲಿಕ್ಕಿಲ್ಲ ನೀವು. ಎಲ್ಲರೂ ಕುಡಿಕೆ 10 ಮಂದಿ ಕುಡಿಕೆ ಚಲೋ ಬಾಟ್ಲಿ ಇಟ್ಕೊಂಡು ದೊಡ್ಡ ಸಾಹೇಬರಾಗಿ ಕುಡಿತೀರಿ. ಇದು ನಿಮ್ಮ ಪ್ರಜಾಪ್ರಭುತ್ವಪ್ಪ, ನಿಮ್ಮ ಆಳ್ಕೆ. ನಮ್ಮದು ಮುಗೀತು, ನಾವು ನಡೆದಿದ್ದು ದಂಡಿಗೆ. ಏನು ಒಳ ಸಾಹೇಬ್ರ ಅದೇ ಎಲ್ಲ ಎಲ್ಲ ಅದು ಉಳಿಲಿಲ್ಲ ಸರ್. ಅದು ಯಾಕಂದ್ರೆ ಜನವಸತಿ ಹೆಚ್ಚಾತು ಅಂದ ಎಲ್ಲ ಥರಲ್ಲಿನೂ ರಾಜಕೀಯ ಪ್ರವೇಶ ಅದು. ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕು, ಪ್ರತಿಯೊಬ್ಬರಿಗೂ ಹಣ ಬೇಕು. ಸಿಕ್ಕ ಅಧಿಕಾರ ಬಿಡ್ಲಾರೋ ಮನಸ್ಸು ಬತ್ತು. ಹಿಂಗೆ ಯಾಕೆ ಆತು ಅಂತಂದ್ರೆ ಆ ಕಾಲ ಮಹಿಮೆನೂ ಒಂದು ಇರ್ತದೆ ಸರ್.
ಹೇಳ್ತೇನೆ ಆ ಟೈಮ್ದಾಗ ಅಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ. ಅದಕ್ಕೆ ಶರಣರು ಏನು ಹೇಳ್ತಾರೆ ಗೊತ್ತೇನು? ಒಲೆ ಹೊತ್ತಿ ಉರಿದರೆ ನಂದಿಸಬಹುದು, ದರೆ ಹೊತ್ತಿ ಉರಿದರೆ ನಂದಿಸಬಹುದೇ? ಒಲೆ ಒಳಗೆ ಬೆಂಕಿದ ನೀವು ಆರಿಸ್ತಿ, ಹಾಂ ಇಡೀ ಭೂಮಂಡಲಕ್ಕೆ ಬೆಂಕಿ ಐತರಿ, ಅದರಲ್ಲೇ ಆರಿಸ್ತಿ, ಆರಿಸ್ಲಾಕ ಬರ್ತೈತೇನೆ? ಅದಾವ ಸರ. ಅದಕ್ಕೆ ಮತ್ತೇನತಿ ಇನ್ನು ಆತು ನಿಮ್ಗೇನು ಮತ್ತೆ ಹಂಗೆ ಬೇಕಾದ್ರೆ ಬಾಯಿ ತೊಗೊಂಡು ಕೇಳ್ರಿ, ಇನ್ನೊಂದೊಂದು ಅರ್ಧ ಕಪ್ ಚಹಾ ಮಾಡಿಸ್ತಾನೋ, ಕುಡಿನೋ, ಕುಡಿದ ಮೇಲೆ ಮುಕ್ತಾಯ ಮಾಡೋಣ ಮತ್ತೇನು.